ನಮಸ್ಕಾರ ವಿದ್ಯಾರ್ಥಿಗಳೇ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ನಮಗೆಲ್ಲ ಎಸ್ ಬಿ ವಿಜ್ಡಮ್ ಧಾರವಾಡ ಹಾಗೂ ಬಿಜಾಪುರ ಇಂದ ನಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಸಾಕಷ್ಟು ಹುದ್ದೆಗಳಿಗೆ ಅಧಿಸೂಚನೆಯನ್ನ ನೀಡಿದ್ದು, ಈ ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಆಸೆ, ಈ ಸಲ ಜಾಬ್ ನಮ್ದೆ. ಆ ನಿಟ್ಟಿನಲ್ಲಿ ಯಾಕೆ 95% ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯಶಸ್ವಿ ಗಳಿಸಲಿಕ್ಕೆ ಸೋಲ್ತಾ ಇದ್ದಾರೆ ಅನ್ನೋದು ವಿಷಯದ ಕುರಿತು ಚರ್ಚೆ ನಡೆಸಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ರಾಜ್ಯ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರ ಉಪನ್ಯಾಸಕರು ಹಾಗೂ ಲೇಖಕರು ಆದಂತ ಶ್ರೀಯುತ ಕೃಷ್ಣಮೂರ್ತಿ ಧರ್ನಿ ಸರ್ ಅವರು. ಅವರಿಗೆ ಮೊದಲಿಗೆ ನಾನು ಸಂಸ್ಥೆ ಪರವಾಗಿ ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಶರಣಯ್ಯ ಭಂಡಾರಿಮಠ್ ಸರ್ ಅವರ ಪರವಾಗಿ ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಸರ್. ಸರ್, ಕರ್ನಾಟಕ ಸರ್ಕಾರ ಸಾಕಷ್ಟು ಇಲಾಖೆಯಲ್ಲಿ ಈಗಾಗಲೇ ಏನಪ್ಪಾ ಅಂತಂದ್ರೆ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಅದರ ಬಗ್ಗೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೂ ಕಂದಾಯ ಇಲಾಖೆಗಳಿಗೆ ಸಾಕಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಇವಾಗ ರೆಡಿ ಆಗಿವೆ ಮತ್ತು ಹೊರಡಿಸಲಾಗಿದೆ. ಅದಕ್ಕೆ ಸಾಕಷ್ಟು ನಮ್ಮ ಸ್ಪರ್ಧಾರ್ಥಿಗಳು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ತಯಾರಿ ಯಾವ ತರ ಇರಬಹುದು ಅನ್ನೋದನ್ನ ತಿಳಿಸ್ಕೊಡ್ಬೋದಾ ಸರ್? ರೀಸೆಂಟ್ ಆಗಿ ಐ ಥಿಂಕ್ ಎಲ್ಲರ ಖುಷಿ ವಿಷಯ ನೋಟಿಫಿಕೇಶನ್ ತುಂಬಾ ವರ್ಷಗಳಿಂದ ಒಂಥರ ಜಾತಕ ಪಕ್ಷಿಗಳ ತರ ಅಂತಿಮವಾಗಿ ಶುಭ ಸುದ್ದಿ ಸಿಕ್ಕಿದೆ. ಒಳ್ಳೊಳ್ಳೆ ನೋಟಿಫಿಕೇಶನ್ ಆಗಿದೆ. ನಾನು ರೀಸೆಂಟ್ ಆಗಿ ನೋಡಿರೋ ಪ್ರಕಾರ ಬೇರೆ ಬೇರೆ ಇಲಾಖೆನಲ್ಲಿ ಇವತ್ತೇನು ನೀವು ನೋಟಿಫಿಕೇಶನ್ ಆಗಿದಿಲ್ಲ, ಇದಕ್ಕಿಂತ ಹೆಚ್ಚಿನ ನೋಟಿಫಿಕೇಶನ್ ಮುಂದಿನ ದಿನದಲ್ಲಿ ನಿರೀಕ್ಷೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ FDA, SDA, ಗ್ರೂಪ್ ಸಿ ಎಕ್ಸಾಮ್ಸ್ಗೆ ನೋಟಿಫಿಕೇಶನ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ, PSI ನೋಟಿಫಿಕೇಶನ್ ಆಗುತ್ತೆ. ಇನ್ನು ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಜಾಸ್ತಿ ಪೋಸ್ಟ್ ಏನಾಗುತ್ತೆ ನೋಟಿಫಿಕೇಶನ್. ಅವುಗಳ ಜೊತೆಗೆ KS ನೋಟಿಫಿಕೇಶನ್. ಎಸ್ ಸರ್, ಇವಾಗ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆಗಳನ್ನಾಗಿರ್ಬೋದು ಸರ್, ಹಾಗೆ ಲೈನ್ ಸರ್ವೆ ಹುದ್ದೆಗಳನ್ನು ಕೂಡ ಅಧಿಸೂಚನೆ ಹೊರಡಿಸಲಾಗಿದೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು, 1000 ಹುದ್ದೆಗಳನ್ನು ಹೊರಡಿಸಲಾಗಿದೆ. ಏನಪ್ಪಾ ಅಂದ್ರೆ CRDR ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ಬೋದು, ಈ ಹುದ್ದೆಗಳಿಗೆ ತಯಾರಿ ಈಗಾಗಲೇ ನಡೆಸ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ಅವರಿಗೆ ಪರೀಕ್ಷಾ ಅವಧಿಯನ್ನು ಕೂಡ ಬಿಟ್ಟಿದ್ದಾರೆ, ಡೇಟ್ ಗಳನ್ನು ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕಡಿಮೆ ಅವಧಿಯಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಗಳಿಸಬೇಕಾದ್ರೆ ಕಡಿಮೆ ಅವಧಿಯಲ್ಲಿ ಅವರ ದಿನಚರಿ ಯಾವ ತರ ಇರಬೇಕು, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಅವ್ರು ಯಾವ ತರ ಹ್ಯಾಂಡಲ್ ಮಾಡ್ಬೇಕು? ಎಸ್, ಈಗ ಎಲ್ಲರಿಗೂ ಆತಂಕ ಏನು ಅಂದ್ರೆ ಅಯ್ಯೋ ಒಂದೇ ತಿಂಗಳಲ್ಲಿ ಎಕ್ಸಾಮ್. ತುಂಬಾ ಜನಕ್ಕೆ ಫಿಯರ್ ಅಲ್ಲಿ ಫಿಯರ್ ಹೋಗುವಷ್ಟೊತ್ತಿಗೆ ಎಕ್ಸಾಮ್ ಮುಗ್ದೋಗ್ಬಿಟ್ಟೆ. ಅದೇ ಟೈಮ್ ಬಂದ್ಬಿಡುತ್ತೆ. ಹಾಗೆ ನೀವು ಎಕ್ಸಾಮ್ಗೆ 2 ತಿಂಗಳಿದೆಯೋ 1 ತಿಂಗಳಿದೆಯೋ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ರೀಸನ್ ಎಲ್ಲರಿಗೂ ಕೊಟ್ಟಿರೋದು 2 ತಿಂಗಳ. 2 ವರ್ಷ ಕೊಟ್ರು ನೀವು ಓದೋದಷ್ಟೇ, 2 ತಿಂಗಳು ಕೊಟ್ರು ಅಷ್ಟೇ ಓದೋದು. ನೀವು ಖುಷಿ ಪಡ್ಬೇಕು. ಏನು ಖುಷಿ ಪಡ್ಬೇಕು ಗೊತ್ತಾ? 6 ತಿಂಗಳು ಸುಮ್ಮನೆ ಟೈಮ್ ವೇಸ್ಟ್ ಆಗಲ್ಲ, ಲಾಗ್ ಆಗಲ್ಲ, ಶಾರ್ಟ್ ಪೀರಿಯಡ್ ಅಲ್ಲಿ ಅಪಾಯಿಂಟ್ ಆಗ್ತಿರ್ತೀನಿ. ಆ ತರ ಮೈಂಡ್ ಸೆಟ್ ಇರ್ಬೇಕು. 2 ತಿಂಗಳಲ್ಲಿ ಟೈಮ್ ಕಡಿಮೆ ಇದೆ ಅನ್ನೋದು ನಿಮಗ್ ಮಾತ್ರ ಕಡಿಮೆ ಇಲ್ಲ, ಎಲ್ಲರಿಗೂ ಕಡಿಮೆನೆ. ಹೌದೌದು, ಎಲ್ಲಾ ಸ್ಪರ್ಧಾರ್ಥಿಗಳು ಎಲ್ಲರಿಗೂ ಕಡಿಮೆನೆ. ನೀವ್ ಅರ್ಧಂಬರ್ಧ ಓದಿದೀರಿ ಅಂದ್ರೆ ಎಲ್ಲರಿಗೂ ಅರ್ಧಂಬರ್ಧನೆ ಓದಕ್ ಆಗೋದು. ನೀವು ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂದ್ರೆ ಎಲ್ಲರಿಗೂ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಫಾಲ್ತು ಟೈಮ್ ಪಾಸ್ ಮಾಡ್ಕೊಂಡು ಸುಮ್ನೆ ಅಲ್ಲ. ಆನೆಸ್ಟ್ ಈ ಒಂದು 2 ಮಂತ್ಸ್ ಇದೆ, 1 ಮಂತ್ ಇದೆಯಲ್ಲ, ಆ ಡೇ ಇದೆಯಲ್ಲ, ಈಚ್ ಡೇ ಅನ್ನ ಯಾರು ಸಕ್ಸಸ್ ಆಗ್ತಾರೆ, ಈಚ್ ಡೇ ಅಂದ್ರೆ ಪ್ರತಿದಿನ ಯಾರು ಸಕ್ಸಸ್ ಆಗ್ತಾರೆ ಎಕ್ಸಾಮ್ ಅಲ್ಲ. ನೀವು ಎಕ್ಸಾಮ್ ಸಕ್ಸಸ್ ನ ವೇಟ್ ಮಾಡಬೇಡಿ, ಪ್ರತಿದಿನ ಸಕ್ಸಸ್. ನೀವ್ ಅನ್ಕೊಂಡಿರ್ತೀರಿ ನಾನು ಇದನ್ನ ಓದ್ಬೇಕು, ಇಷ್ಟನ್ನು ಮುಗಿಸ್ಬೇಕು, ಇಷ್ಟನ್ನು ಕವರ್ ಮಾಡ್ಬೇಕು, ಇಷ್ಟನ್ನು ರಿವಿಷನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ಬೇಕು ನಿಮಗೆ. ಆ ಕ್ಲಾರಿಟಿ ಇಟ್ಕೊಂಡು ಡೇ ಸ್ಟಾರ್ಟ್ ಮಾಡಿ, ಆ ಕ್ಲಾರಿಟಿನಲ್ಲಿ ಡೇನ ಎಂಡ್ ಮಾಡಿ, ಪ್ಲಾನಡ್ ವೇನಲ್ಲಿ. ನಾನು ಹೇಳ್ತೀನಿ, ಇವಾಗ ನೀವು 1 hour ಹಿಸ್ಟ್ರಿ ಓದಿ, 1 hour ಜಾಗ್ರಫಿ ಓದಿ, ಈ ತರ ಟೈಮ್ ಟೇಬಲ್ ಇಂಪಾರ್ಟೆಂಟ್ ಅಲ್ಲ, ನಿಮ್ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಟೈಮ್ ಟೇಬಲ್ ವರ್ಕೌಟ್ ಆಗಲ್ಲ. ಟೈಮ್ ಟೇಬಲ್ ಗೊತ್ತಿಲ್ಲದೆ ನಿಮ್ಮಲ್ಲಿ ಪ್ರೆಷರ್ ಮಾಡ್ಬಿಡುತ್ತೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು. ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಓದಿಸುತ್ತೆ. ಫಾರ್ ಎಕ್ಸಾಂಪಲ್, ಕಂಟಿನ್ಯೂಸ್ 3 years ಜಾಗ್ರಫಿ ಓದಿ, ಜಾಗ್ರಫಿ ಟಾಪಿಕ್ ನಿಮ್ ಮೈಂಡ್ಗೆ ಅಬ್ಸರ್ವ್ ಆಗ್ತಿಲ್ಲ, ಆ ಟೈಮಲ್ಲಿ ಬ್ರೇಕ್ ತಗೊಳ್ಳಿ, ಬೇರೆ ಸಬ್ಜೆಕ್ಟ್ ಓದಿ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆಗೊಂದು ಸಬ್ಜೆಕ್ಟ್ ಚೇಂಜ್ ಮಾಡಿ ಟೈಮ್ ಟೇಬಲ್ ಹಾಕೊಂಡು ಹೋಗ್ತೀನಿ ಅನ್ನೋದು ರಾಂಗ್. ಜೊತೆಗೆ ನಿಮ್ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ನೀವು ಮಾತ್ರ ಐಡೆಂಟಿಫೈ ಮಾಡಕ್ಕಾಗತ್ತೆ.
ಅದನ್ನ ನಾನ್ ಐಡೆಂಟಿಫೈ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಟೀ ಕುಡಿಯೋಣ ಅಂತ ಹೋಗ್ತೀರಿ, ಗೊತ್ತಿಲ್ಲದೆ 2 ಅವರ್ ವೇಸ್ಟ್ ಆಗುತ್ತೆ. ಹಾಗಾಗಿ ಬೇರೆ ಟೈಮ್ ಅಂದ್ರೆ ಬೇರೆಯವ್ರಿಗಿಂತ ನೀವೇನಾದ್ರಿ ಹಿಂದೆ ಹೋಗ್ಬಂದು ಎರಡು ಅವರ್ ಹಿಂದೆ ಹೋದಂಗಾಯ್ತು. ಕಾಂಪಿಟೇಷನ್ ಇಂದ ನೀವು ಹಿಂದಕ್ಕೆ ಹೋದ್ರಿ. ಈಚ್ ಮೂಮೆಂಟ್ ಸಕ್ಸಸ್ ನಿಮ್ದು ಎಕ್ಸಾಮ್ ಸಕ್ಸಸ್. ಅಂದ್ರೆ ಸಕ್ಸಸ್ ಆದವರೆಲ್ಲ ಏನ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ ಅಂತ ಅಲ್ಲ, ಅವ್ರು ಮಾಡಿರೋದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಷ್ಟೇ. ನಿಮಗೆ ಕಡಿಮೆ ಪೀರಿಯಡ್ ಇದ್ದಾಗ ಇನ್ನೊಂದು ಹೇಳ್ತೀನಿ, ಕ್ವಶನ್ ಪೇಪರ್ ತಪ್ಪಿದೆ ಅಂತ ಎಕ್ಸಾಮಿನೇಷನ್ ಅಲ್ಲಿ ಡಿಸಪಾಯಿಂಟ್ ಆಗ್ಬೇಡಿ. ಯಾಕಂದ್ರೆ ನಿಮಗ್ ತಪ್ಪಿದೆ ಅಂದ್ರೆ ಎಲ್ಲರಿಗೂ ಏನಿದೆ ಒಂದ್ ಇಂಟ್ರೆಸ್ಟ್ ಏನಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಏನ್ ಚಿಂತೆ ಆಗಿದೆ ಅಂದ್ರೆ, ಮೊದಲು KPSC ಅವ್ರು ನಡೆಸ್ತಾ ಇದ್ರು ಎಕ್ಸಾಮ್ಸ್ ಎಲ್ಲ, ತಮ್ಗೆಲ್ಲ ಗೊತ್ತಿದೆ. ಆ KPSC ಇಂದ ಇವಾಗ ಏನಾಗಿದೆ KA ಅವ್ರಿಗೆ ಬಂದಿದ್ದಾರೆ. ಸೊ KA ಅವ್ರು ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೊ ಒಂಥರ ಗೊಂದಲ ಇದೆ ವಿದ್ಯಾರ್ಥಿಗಳಿಗೆ. ಸೊ ಈ ಗೊಂದಲಕ್ಕೆ ತಮ್ಮದ ಒಂದು ಪರಿಹಾರ ಏನಂತ ವಿದ್ಯಾರ್ಥಿಗಳು ಕೇಳ್ತಾ ಇರೋದು. ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಕರೆ ಮಾಡೋದ್ರ ಮೂಲಕ ಕೇಳ್ತಾ ಇದ್ರು. ಸೊ ಅದನ್ನೇ ನಾನು ಕ್ವಶನ್ಸ್ ನಿಮಗೆ ಕೇಳಿದೆ. ಸೊ ಇದಕ್ಕೆ ತಾವು ವಿದ್ಯಾರ್ಥಿಗಳಿಗೆ ಯಾವ ತರ ಒಂದು ಮಾರ್ಗದರ್ಶನ ಮಾಡ್ತಾರೆ ಈ ವಿಷಯದ ಬಗ್ಗೆ? ನಾನು KA ಎಕ್ಸಾಮ್ ಮತ್ತೆ KPSC ಎಕ್ಸಾಮ್ಸ್ ಅನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಆ ಹತ್ತಿರದಿಂದ ನೋಡಿರೋದ್ರ ಬೇಸ್ ಮೇಲೆ ನನ್ನ ಜಡ್ಜ್ಮೆಂಟ್ ಏನಂತಂದ್ರೆ, ಈ KPSC ಕ್ವಶನ್ ಪೇಪರ್ ಇರುತ್ತಲ್ಲ, ಅವರು ಸಿಲೆಬಸ್ ಗೆ ಬಾಂಡ್ ಆಗಿರಲ್ಲ. ಅಂದ್ರೆ ಸಿಲೆಬಸ್ ಒಳಗಡೆನೆ ಕೇಳಿರಲ್ಲ. ಜೊತೆಗೆ ಸಿಲೆಬಸ್ ಅಲ್ಲಿ ಇವಾಗ ಇಷ್ಟಲ್ಲೇ ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದು ಕ್ಲಾರಿಟಿ ಇರಲ್ಲ. ಒಂದೊಂದ್ಸರಿ ಜಾಗ್ರಫಿನಲ್ಲೇ ಕೇಳ್ಬಿಡ್ತಾರೆ, ಒಂದೊಂದ್ಸರಿ ಹಿಸ್ಟ್ರಿನಲ್ಲೇ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಈ ತರ ಕ್ಲಾರಿಟಿ ಇರಲ್ಲ ಯಾವ್ದ್ರಲ್ಲಿ KPSC ನಡೆಸ್ತಾ ಇದ್ರು. ಅದು ಆದ್ರೆ KA ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಕ್ಲಾರಿಟಿ ಇರುತ್ತೆ. ನಿಮ್ಗೆ ಏನ್ ಸಿಲೆಬಸ್ ಕೊಟ್ಟಿರ್ತಾರೆ ಈಚ್ ಸಿಲೆಬಸ್ ಅನ್ನ ಕವರ್ ಮಾಡ್ತಾರೆ. ನಿಮ್ಗೆ ಹಿಸ್ಟ್ರಿ ಕೇಳಿದ್ರೆ ಹಿಸ್ಟ್ರಿನಲ್ಲೇ ಕ್ವಶನ್ ಇರಲ್ಲ, ಜಾಗ್ರಫಿನಲ್ಲೇ ಕ್ವಶನ್ ಇರಲ್ಲ. ಯಾವ್ದ್ರಲ್ಲಿ KA ಎಕ್ಸಾಮ್ ಅಲ್ಲಿ. KA ಎಕ್ಸಾಮ್ ಅಲ್ಲಿ ಏನ್ ಸಿಲೆಬಸ್ ಬಿಟ್ಟಿರ್ತಾರಲ್ಲ, ನೀಟಾಗಿ ಕ್ವಶನ್ಸ್ ಅನ್ನ ಶೇರ್ ಮಾಡಿರ್ತಾರೆ. ಹಾಗಾಗಿ ನೀವು ಸಿಲೆಬಸ್ ಏನ್ ಕೊಟ್ಟಿರ್ತಾರಲ್ಲ, ಆ ಸಿಲೆಬಸ್ ಅಲ್ಲಿ ಎಲ್ಲಾ ಟಾಪಿಕ್ ಅನ್ನು ಕವರ್ ಮಾಡಿ. ತುಂಬಾ ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಂತ ಅಂದ್ರೆ, ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಹಿಸ್ಟ್ರಿ ಮುಗಿಯೋಷ್ಟೊತ್ತಿಗೆ ಎಕ್ಸಾಮ್ ಮುಗ್ದೋಗಿದೆ ತುಂಬಾ ಜನ. ಅಂದ್ರೆ ಒಂದೇ ಸಬ್ಜೆಕ್ಟ್ ಗೆ ಸ್ಟಿಕ್ ಆನ್ ಆಗಿ ಕಂಪ್ಲೀಟ್ ಅಂದ್ರೆ ಆ ತರ ಆಗ್ಬಿಡುತ್ತೆ. ಇಲ್ಲ, ಇಲ್ಲಿ ನೀವು ಎಲ್ಲಾ ಟಾಪಿಕ್ ಗೆ ವೈಟೇಜ್ ಕೊಡ್ಬೇಕು. ಅಂದ್ರೆ ಎಲ್ಲಾ ವಿಷಯಗಳನ್ನ ಸರಿ ಸಮಾನವಾಗಿ ಓದ್ಬೇಕು. ಹೌದೌದು. ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಎಕ್ಸಾಮ್ KA ನಲ್ಲಿ ನೋಡಿದಾಗ, ಅಲ್ಲಿ ಈ ಗ್ರೂಪ್ ಸಿ ಅದು VAO ಅಂತ ಹೇಳಿದ್ರಲ್ಲ, ಈ VAO ಎಕ್ಸಾಮ್ ಅಲ್ಲಿ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಏನು? ಕರ್ನಾಟಕದಲ್ಲಿ ಭೂ ಸುಧಾರಣೆ. ಭೂಸುಧಾರಣೆಯಲ್ಲಿ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದು ಟಾಪಿಕ್ ಇದೆ, ಆ ಟಾಪಿಕ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ಈ ತರ ಟಾಪಿಕ್ ಗಳನ್ನ ಅವ್ರಿಗೆ ಸೋರ್ಸ್ ಸಿಗಲ್ಲ, ಕೆಲವು ಟೈಮ್ ಓದೋದು ಇಲ್ಲ. ಅವಾಗ ಗೊತ್ತಿಲ್ಲದೆ ಪರ್ಸೆಂಟೇಜ್ ಆಫ್ ಕವರೇಜ್ ಸಿಲೆಬಸ್ ಏನಾಗ್ಬಿಡುತ್ತೆ, ಅವ್ರದ್ದು ಕಡಿಮೆ ಆಗ್ಬಿಡುತ್ತೆ. ಹಿಸ್ಟ್ರಿ ಎಕ್ಸ್ಟ್ರಾರ್ಡಿನರಿ ಓದಿ ಇದನ್ನ ಬಿಟ್ಟಿದ್ದಾರೆ, ಮಾರ್ಕ್ಸ್ ಅವರೇಜ್ ಮಾರ್ಕ್ಸ್ ಕಡಿಮೆ ಆಗ್ತದೆ. ಹಂಗಾಗಿ ನೀವು KA ಎಕ್ಸಾಮ್ ಓದ್ತಿದ್ದೀರಿ ಅಂದ್ರೆ ಫಸ್ಟ್ ನೀವು KA ಸಿಲೆಬಸ್ ನ ಕಲೆಕ್ಟ್ ಮಾಡ್ಬೇಕು. ಆ KA ಸಿಲೆಬಸ್ ಪ್ರಕಾರ ನೀವು ಪ್ಲಾನ್ ಪ್ರಿಪೇರ್ ಮಾಡಿ. ಓಕೆ, ಇದ್ರ ಜೊತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೋಡಿಂಗ್ ಡಿಕೋಡಿಂಗ್ ಕರೆಕ್ಟ್ ಅಫ್ಕೋರ್ಸ್, ಬಟ್ ಒಂದು ತಿಳ್ಕಡಿ, KA ಮತ್ತೆ KPSC ಎಕ್ಸಾಮ್ಸ್ ಗಳಲ್ಲಿ ಕೇಳಿರೋ ಕ್ವಶನ್ ರಿಪೀಟ್ ಆಗಲ್ಲ. ಅಂದ್ರೆ ಸರ್, ಈಗ ನಿಮ್ ಪ್ರಕಾರ ಈಗ ಸಾಕಷ್ಟು KPSC ದಿಂದ ಸಾಕಷ್ಟು ಹಳೆ ಪ್ರಶ್ನೆಗಳನ್ನೆಲ್ಲ ನಡೆಸಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ನೀವೇನ್ ಹೇಳಿಕೆ ಇಚ್ಛೆ ಪಡ್ತಾ ಇದಾರೆ? ಇವಾಗ ಅವನ್ನೆಲ್ಲ ರೆಫರ್ ಮಾಡ್ಬೇಕಾ, ಏನ್ ಬೇಡವಾ? ಏನ್ KA ಪ್ಯಾಟರ್ನ್ ಅನ್ನು ಚೇಂಜ್ ಇದೆನಾ? ಅದು ರೆಫರ್ ಮಾಡ್ಬೇಕು. ಯಾವ ತರ ರೆಫರ್ ಮಾಡ್ಬೇಕು? KPSC ನಲ್ಲಿ ನೀವು 10 ವರ್ಷದ ಹಿಂದೆ ನೋಡಿರೋ ಕ್ವಶನ್ ಪೇಪರ್ ನ ಮಾಡಿದ್ರೆ ಯೂಸ್ಲೆಸ್. 10 ವರ್ಷದ ಹಿಂದೆ ಟ್ರೆಂಡ್ ಬೇರೆ, 2 ವರ್ಷದ ಹಿಂದೆ ಟ್ರೆಂಡ್. ಪ್ರತಿ ವರ್ಷನೂ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ನೋಡಿ, KPSC ಏನ್ ಮಾಡ್ತಾರೆ, UPSC ನ ಫಾಲೋ ಮಾಡ್ತಾರೆ. ಅಂದ್ರೆ ಅವ್ರ ಪ್ರೀವಿಯಸ್ ಪೇಪರ್ ನ ಫಾಲೋ ಮಾಡಲ್ಲ, ಯಾವ್ದನ್ನ UPSC ನ ಫಾಲೋ ಮಾಡ್ತಾರೆ. ಆಗ UPSC ಕ್ವಶನ್ ಟ್ರೆಂಡ್ ಚೇಂಜ್ ಆದಾಗ KPSC ಟ್ರೆಂಡ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ನೀವು ಆ ಟ್ರೆಂಡ್ ನ ರೀಡ್ ಮಾಡಿ ಓದ್ಬೇಕಾಗತ್ತೆ. ಒಂದು ಇವೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಅಂದ್ರೆ ಇದನ್ನ ಮಾಡಿದ್ರು ಸಹ ನಿಮ್ಗೆ ಕ್ವಶನ್ಸ್ ಅಂತ ನೋಡಿ, ಕ್ವಶನ್ ಕೇಳೋ ಪ್ಯಾಟರ್ನ್ ಚೇಂಜ್ ಆಗ್ತಿದೆ ಹೊರತು ಏನ್ ಚೇಂಜ್ ಆಗ್ತಿಲ್ಲ. ಕಂಟೆಂಟ್ ಚೇಂಜ್ ಆಗ್ತಿದೆ, ಸಿಲೆಬಸ್ ಅದೇ, ಅದಕ್ಕೆ ಕೇಳೋ ಮೆಥಡ್ ಚೇಂಜ್ ಆಗ್ತಿದೆ. ನಿಮ್ಗೆ ಇಲ್ಲಿವರೆಗೂ ನಾವು ಇಂಪಾರ್ಟೆಂಟ್ ಅಂತ ಓದ್ತಿದ್ವಿ. ಇಂಪಾರ್ಟೆಂಟ್ ಅಲ್ಲೆಲ್ಲ ಕ್ವಶನ್ ಕೇಳ್ಬಿಟ್ಟಿದ್ದಾರೆ. ನಾವು ಇಂಪಾರ್ಟೆಂಟ್ ಅಂತ ಓದ್ಕೊಂಡೋದ್ರೆ ಇವಾಗ ಅಪಾಯಿಂಟ್ ಆಗಲ್ಲ. ಇಂಪಾರ್ಟೆಂಟ್ ಬಿಟ್ಟು ಕಂಟೆಂಟ್ ಓದ್ಬೇಕು ನಾವು. ಆ ಕಂಟೆಂಟ್ ಅನ್ನ ಕಾಂಪ್ರಹೆನ್ಸಿವ್ ಆಗಿ ಕವರ್ ಮಾಡ್ಬೇಕು. ಅಂದ್ರೆ ನಿಮ್ ಪ್ರಕಾರ ಒಂದು ಸಬ್ಜೆಕ್ಟ್ ಅನ್ನ ತರೋ ನಾಲೆಜ್ ಅನ್ನ ಪಡ್ಕೋಬೇಕು.
ಅದ್ರೊಳಗೆ ಅದೇ ತರ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡುವಂತ ಎಬಿಲಿಟಿ ಬೆಳೆಸ್ಕೋಬೇಕು ಈಗಿನ ಸ್ಪರ್ಧಾರ್ಥಿಗಳು. ಏನು ಇಂಪಾರ್ಟೆಂಟ್ ಇದೆ ಅದನ್ನ ಹೈಲೈಟ್ ಮಾಡಿ ಓದೋದು ಎಲ್ಲ ಹೋಯ್ತು ಇವಾಗ. ಹೌದು, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡೋದು ಅಂತ ಗಮನ ಕೊಡ್ಬೇಕಂತ ನೀವು ಹೇಳ್ತಾರೆ. ಖಂಡಿತ. ಓಕೆ ಸರ್, ಅದೇ ಇನ್ನೊಂದೇನಂದ್ರೆ ಪ್ರತಿಯೊಂದು ವಿಷಯದಲ್ಲೇ ತನ್ನದೇ ಆದಂತ ಒಂದು ಏನಪ್ಪಾ ಅಂದ್ರೆ ತಂತ್ರಗಾರಿಕೆಗಳು ಇರ್ತವೆ. ಸೊ ತಾವು ಕೂಡ ಸಾಕಷ್ಟು ಸ್ಪರ್ಧಾರ್ಥಿಗಳಿಗೆ ಈ ಅರ್ಥಶಾಸ್ತ್ರದ ಉಪನ್ಯಾಸನೂ ಮಾಡಿದ್ದೀರಾ, ಮಾರ್ಗದರ್ಶನ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಜಾಬ್ಗಳನ್ನು ಕೂಡ ಹಿಡಿದಿದ್ದಾರೆ ತಮ್ಮ ಮಾರ್ಗದರ್ಶನದಲ್ಲಿ. ಸೊ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಲಿಕ್ಕೆ ತಾವು ಒಂದು ಅರ್ಥಶಾಸ್ತ್ರ ವಿಷಯದ ಬುಕ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ವಿಷಯಗಳ ಒಂದು ತಂತ್ರಗಾರಿಕೆ ಅಂತ ಇರುತ್ತೆ. ಸೊ ಆ ತಂತ್ರಗಾರಿಕೆಯಲ್ಲಿ ಈಗಿನ ವಿದ್ಯಾರ್ಥಿಗಳು ಈ ಕ್ವಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ವಿದ್ಯಾರ್ಥಿಗಳು ಈಗಾಗಲೇ 4-5 ವರ್ಷಗಳ ಕುಂತು ಓದಿದವರು ಇದ್ದಾರೆ. ಸೊ ಇವಾಗ ಡಿಗ್ರಿ ಮುಗಿಸ್ಕೊಂಡು ಈಗ ಬಂದು ಕಾಂಪಿಟೇಟಿವ್ ಫೀಲ್ಡ್ ಓದ್ತಾ ಇದ್ದನು ವಿದ್ಯಾರ್ಥಿಗಳನ್ನು ಇದ್ದಾರೆ. ಸೊ ಈ ಇಬ್ಬರು ನಡುವೆ ಸಾಕಷ್ಟು ವ್ಯತ್ಯಾಸಗಳು ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಇವಾಗ ನಮಗೆ ಇರೋದು 1 ತಿಂಗಳು ಅಥವಾ 2 ತಿಂಗಳು ಎಕ್ಸಾಮ್ ಒಂದು ಏನಪ್ಪಾ ಅಂದ್ರೆ ಅವಧಿ ಇದೆ, ಎಕ್ಸಾಮ್ಸ್ ಅವಧಿ ಇದಾವೆ. ಸೊ ಈ ನಿಟ್ಟಿನಲ್ಲಿ ಕಡಿಮೆ ಅವಧಿಯಲ್ಲಿ ಯಾವ ವಿಷಯಗಳ ಬಗ್ಗೆ ಅಂದ್ರೆ ಆಯಾ ವಿಷಯಗಳ ತಂತ್ರಗಾರಿಕೆಗಳನ್ನ ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ಕೋಬೇಕು ಈಗಿನ ಪರಿಸ್ಥಿತಿಗೆ? ಏನಿಲ್ಲ, ಸಬ್ಜೆಕ್ಟ್ಸ್ ಗಳನ್ನ ಓದ್ಬೇಕಾದ್ರೆ ಈ ಸಬ್ಜೆಕ್ಟ್ ಒಂದು ಕೋಡಿಂಗ್ ಡಿಕೋಡಿಂಗ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾವು ಜಾಗ್ರಫಿನ ನಾವು ಓದ್ತೀವಿ ಅಂತ, ಜಾಗ್ರಫಿ ಒಂದು ಇಮ್ಯಾಜಿನರಿ ವರ್ಡ್, ನಮ್ ಎಕ್ಸಿಸ್ಟಿಂಗ್ ವರ್ಡ್ ಅದು. ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಗ್ಯಾಲಾಕ್ಸಿ ಅಂದ್ರೆ ಏನು, ಯೂನಿವರ್ಸ್ ಅಂದ್ರೆ ಏನು. ಈಗ ಫಾರ್ ಎಕ್ಸಾಂಪಲ್ ಗ್ಯಾಲಾಕ್ಸಿ ಅಂದ್ರೆ ಬೇರೆ ಏನು ಅಲ್ಲ, ಗ್ರೂಪ್ ಆಫ್ ದ ಯಾವ್ದು ಯೂನಿವರ್ಸ್ ಅಂದ್ರೆ ಬೇರೆ ಏನು ಅಲ್ಲ, ಗ್ರೂಪ್ ಆಫ್ ದ ಗ್ಯಾಲಾಕ್ಸಿ ಅಂದ್ರೆ ಹಲವಾರು ಗ್ಯಾಲಾಕ್ಸಿಗಳ ಸಮೂಹ ಏನು ಯೂನಿವರ್ಸ್, ವಿಶ್ವ ಅಂತ ಕರಿತೀವಿ. ಹಾಗಾದ್ರೆ ಗ್ಯಾಲಾಕ್ಸಿ ಅಂದ್ರೆ ಏನು, ವಿಶ್ವದ ಒಂದು ಭಾಗ ಯಾವುದು ಗ್ಯಾಲಾಕ್ಸಿ, ಅಥವಾ ಹಲವಾರು ನಕ್ಷತ್ರಗಳ ಗುಂಪು ಯಾವುದು ಗ್ಯಾಲಾಕ್ಸಿ. 2 ವೇನಲ್ಲಿ ಇದು. ಹಾಗಾದ್ರೆ ನಕ್ಷತ್ರ ಅಂತ ವರ್ಡ್ ಬಂತು. ನೆಕ್ಸ್ಟ್ ಕ್ವಶನ್ ಅಂದ್ರೆ ನಮ್ಮಲ್ಲಿ ಅದು ಲಿಂಕ್ ಇದೆ ಗೊತ್ತಾ, ಈ ವಿಶ್ವ ತಗೊಂಡ್ವಿ ಗ್ಯಾಲಾಕ್ಸಿ ಬಂತು, ಗ್ಯಾಲಾಕ್ಸಿ ತಗೊಂಡ್ವಿ ಸ್ಟಾರ್ ಬಂತು, ಸ್ಟಾರ್ ತಗೊಂಡ್ವಿ ಪ್ಲಾನೆಟ್ಸ್ ಬಂದ್ವು ಅಲ್ವಾ, ಅದು ಸೋಲಾರ್ ಸಿಸ್ಟಮ್ ಬಂತು, ಪ್ಲಾನೆಟ್ಸ್ ಬಂತು, ಪ್ಲಾನೆಟ್ ಒಳಗಡೆ ನಾವು ಭೂಮಿ ಮೇಲೆ ಇದ್ವಿ, ಭೂಮಿನ ಡಿವೈಡ್ ಮಾಡಿದ್ವಿ ಕಾಂಟಿನೆಂಟ್ ಅಂತ, ಕಾಂಟಿನೆಂಟ್ ನ ಡಿವೈಡ್ ಮಾಡಿದ್ವಿ ಕಂಟ್ರಿ ಅಂತ, ಕಂಟ್ರಿನ ಡಿವೈಡ್ ಮಾಡಿದ್ವಿ ಸ್ಟೇಟ್ ಅಂತ, ಸ್ಟೇಟ್ ನ ಡಿವೈಡ್ ಮಾಡಿದ್ವಿ ಡಿಸ್ಟ್ರಿಕ್ಟ್ಸ್ ಅಂತ, ಡಿಸ್ಟ್ರಿಕ್ಟ್ಸ್ ನ ಡಿವೈಡ್ ಮಾಡಿದ್ವಿ ತಾಲೂಕ್ ಅಂತ, ತಾಲೂಕ್ ನ ಡಿವೈಡ್ ಮಾಡಿದ್ವಿ ಗ್ರಾಮ ಪಂಚಾಯತ್ ಅಂತ, ಗ್ರಾಮ ಪಂಚಾಯತ್ ನ ಡಿವೈಡ್ ಮಾಡಿದ್ವಿ ಗ್ರಾಮಗಳಂತ, ಹಳ್ಳಿಗಳಂತ, ಹಳ್ಳಿನ ಡಿವೈಡ್ ಮಾಡಿದ್ವಿ ಕುಟುಂಬ ಅಂತ, ಆ ಕುಟುಂಬದಲ್ಲಿ ನಾನೊಬ್ಬ, ನನ್ನಿಂದ ತಗೊಂಡು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಕ್ರಿಯೇಟ್ ಆಗ್ತದೆ. ಯಾವುದಕ್ಕೆ? ಜಾಗ್ರಫಿಗೆ. ಅದು ನಮ್ಮಲ್ಲಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅನ್ನ ಸ್ಟಡಿ ಮಾಡ್ತೀವಿ, ಯಾವ್ದನ್ನ? ಜಾಗ್ರಫಿ ಓದ್. ಈ ತರ ನಾವು ಇಮ್ಯಾಜಿನರಿನ ಕ್ರಿಯೇಟ್ ಮಾಡಿ ಅದಕ್ಕೆ ಡ್ರಾ ಮಾಡ್ಕೊಂಡು ಓದ್ಬೇಕು, ಯಾವ್ದನ್ನ? ಜಾಗ್ರಫಿನ. ಇನ್ನ ಪಾಲಿಟಿ ಓದ್ಬೇಕಂತ ಬಂದಾಗ ಆಕ್ಚುಲಿ ಪಾಲಿಟಿನ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ನೀಟಾಗಿ ಅರ್ಥ ಆದ್ರೆ ತುಂಬಾ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗುತ್ತೆ. ಆ ರೆಗ್ಯುಲೇಟಿಂಗ್ ಆಕ್ಟ್ ಇಂದ ನೀವು ಏನು ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಬರ್ತೀರಿ. ತುಂಬಾ ಜನ ಏನ್ ಮಾಡ್ತಾರೆ, ಅವು ಅರ್ಥ ಆಗಲ್ಲ ಅಂತ ಬಿಟ್ಟು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಪ್ರಿಯಂಬಲ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಸಿಟಿಸನ್ಶಿಪ್ ಅನ್ನು ಓದ್ತಾರೆ, ಫಂಡಮೆಂಟಲ್ ರೈಟ್ಸ್ ಓದ್ತಾರೆ, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಬೋರ್ ಆಗ್ಬಿಟ್ಟು ಪಾಲಿಟಿ ಬಿಟ್ಟು ಬೇರೆ ಸಬ್ಜೆಕ್ಟ್ ಹೋಗ್ತಾರೆ. ತಿರ್ಗಿ ಅಗೈನ್ 1-3-4 ದಿನ ಆದ್ಮೇಲೆ ಮತ್ತೆ ಪಾಲಿಟಿಗೆ ಬರ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ? ಅಗೈನ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪ್ರಾಪರ್ ನೋಟ್ಸ್ ಇಲ್ದಾಗ ಎಲ್ಲಿಗೆ ಬಿಟ್ಟಿದೀವಿ, ಎಲ್ಲಿಗೆ ಮುಗಿಸಿದೀವಿ, ಯಾವ್ದಾಗಿದೆ ಅನ್ನೋದ್ರೆ ನೋಟ್ಸ್ ಮಾಡ್ಕೋಬೇಕು. ಈಚ್ ಸಬ್ಜೆಕ್ಟ್ ಏನ್ ಮಾಡ್ಕೋಬೇಕು ನೋಡ್ತಾ. ಆದ್ರೆ ತುಂಬಾ ಜನ ನನ್ನ ಸ್ಟೂಡೆಂಟ್ ಕೇಳಿದ್ರೆ, ಸರ್ ನೋಟ್ಸ್ ಮಾಡಕ್ಕಾದ್ರೆ ತುಂಬಾ ಡಿಲೇ ಆಗುತ್ತೆ, ಹೆಂಗೆ ನೋಟ್ಸ್ ಮಾಡೋದು, ಬರೀತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಇದು ಶಾರ್ಟ್ ಪೀರಿಯಡ್. ಎಲ್ಲಾರು ತಪ್ಪು ತಿಳ್ಕೊಂಡಿರೋದು ಏನಂದ್ರೆ, ನೋಟ್ಸ್ ಅಂತಂದ್ರೆ ಬುಕ್ ಅಲ್ಲಿ ಇರೋದೆಲ್ಲ ಬರೆಯೋದನ್ನ ನೋಟ್ಸ್ ಅಂತ ಅಲ್ಲ. ಇಲ್ಲಿ ತುಂಬಾ ಜನ ನಿಮ್ಗೆ ಅವೇರ್ ಇರ್ತೀರಿ, ನೀವು ಬುಕ್ ಓದ್ಬೇಕಾದ್ರೆ ಮಾರ್ಕ್ ಮಾಡ್ತಾ ಹೋಗ್ತೀರಿ. ಮಾರ್ಕ್ ಸೆಂಟೆನ್ಸ್ಗೆ ಮಾರ್ಕ್ ಮಾಡಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಗೆ ಮಾರ್ಕ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬಗ್ಗೆ ಓದ್ತೀರಿ, ಕದಂಬರ ಬಗ್ಗೆ ಓದ್ತೀರಿ, ಕದಂಬ ಸಾಮ್ರಾಜ್ಯ ವರ್ಡ್ ಮುಗೀತು. ಮಯೂರ ಶರ್ಮ ಸ್ಥಾಪನೆ ಮಾಡ್ದ ಬರೀಬಾರ್ದು. ಮಯೂರ ಶರ್ಮ ಅಂಡರ್ಸ್ಟುಡ್ ಯಾವ ವರ್ಷ, ಯಾವ ಇಯರ್, ಯಾರೊಡನೆ ಯುದ್ಧ ಮಾಡ್ದ, ಯಾರೊಡನೆ ಸೋತ ಗೆದ್ದ, ಯಾವ ಶಾಸನ ಹೊಡಿಸ್ದ. 4 ಲೈನಲ್ಲಿ ಯಾರ ಬಗ್ಗೆ ಮುಗಿಸ್ಬೋದು? ಕದಂಬರ ಬಗ್ಗೆ ಮುಗಿಸ್ಬೋದು. ನೀವು ಒಂದ್ ಕಡೆ ಓದ್ತಾ ಇರ್ತೀರಿ, ಒಂದ್ ಕಡೆ ಬರೀತಾ ಇರ್ತೀರಿ, ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇದನ್ನ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಯಾವಾಗ? ನಾಳೆ ಎಕ್ಸಾಮ್ ಇರ್ಬೇಕಾದ್ರೆ ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೇಕಿರೋದು ಮೇಜರ್ ಏನಂದ್ರೆ, ಮಿಸ್ಟೇಕ್ಸ್ ನ ಮಾಡ್ತಿರಲ್ಲ, ಟ್ರೈ ಟು ರೆಡ್ಯೂಸ್ ದ ಮಿಸ್ಟೇಕ್ಸ್. ನಿಮ್ಮ ಮಿಸ್ಟೇಕ್ಸ್ ಇದಾವಲ್ವಾ, ಆ ಮಿಸ್ಟೇಕ್ಸ್ ನ ರೆಡ್ಯೂಸ್ ಮಾಡ್ಕೊಂಡ್ರೆ ಸಾಕು, ನೀವೇನಾಗ್ತೀರಿ? ಅಪಾಯಿಂಟ್ ಆಗ್ತೀರಿ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಈ ನೆಗೆಟಿವ್ ಪ್ಯಾಟರ್ನ್ ಇರೋ ಎಕ್ಸಾಮ್ಸ್ ಅಲ್ಲೆಲ್ಲ, ಸರ್ 2 ಕ್ವಶನ್ ನಾನು ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ನಂದು ಅಪಾಯಿಂಟ್ ಆಗ್ತದೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಾಡ್ಬೇಕಾದಾಗ ಟ್ರೈ ಟು ರೆಡ್ಯೂಸ್ ದ ಎರರ್ಸ್.
ನಿಮ್ಮ ಮಿಸ್ಟೇಕ್ಸ್ ಅನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಹಾಗಾದ್ರೆ ಮಿಸ್ಟೇಕ್ಸ್ ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ರಿಕೆಟರ್ ಆಗಿ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ಬೇಕು. ನಾನು ಕೋಚ್ ಹತ್ರ ಬರ್ಕೊಂಡು ಹೆಂಗ್ ಬ್ಯಾಟಿಂಗ್ ಮಾಡ್ಬೇಕು ಅಂತ ಬರ್ಕೊಂಡು ಆಯ್ತು ಬ್ಯಾಟ್ ಕೊಡಿ ಅಂತ ಹೇಳಿ ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಅರ್ಥ ಏನು, ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಹೋಗಿ ಅಟೆಂಡ್ ಮಾಡ್ಬೇಡಿ. ಅದಕ್ಕಿಂತ ಮುಂಚೆ ನೀವು ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಹೆಂಗ್ ಸಾಲ್ವ್ ಮಾಡ್ಬೇಕು ಕ್ವಶನ್ಸ್ ಅನ್ನ? ಎಲ್ಲರೂ ಏನ್ ನೋಡ್ತಾರೆ, ಕ್ವಶನ್ ಪೇಪರ್ ಸಾಲ್ವ್ ನೋಡಿದ್ರೆ ಬುಕ್ತಾ ಅಂತಾರೆ, ಕ್ವಶನ್ ಓದ್ತಾರೆ. ಕ್ವಶನ್ ಓದೋದಕ್ಕಿಂತ ಮುಂಚೆ ಯಾವ್ದನ್ನ ಓದ್ಬಿಡ್ತಾರೆ, ಆನ್ಸರ್ ಓದ್ತಾರೆ. ಆಗ ಹೆಂಗ್ ಕ್ವಶನ್ ಕೇಳಿದ್ದಾರೆ ಅಂತಾನೆ ಗೊತ್ತಾಗಲ್ಲ ನಂಗೆ. ಕ್ವಶನ್ ತರ ಓದ್ಬೇಕು. ಕ್ವಶನ್ ಓದಿ ಯೋಚನೆ ಮಾಡಿ, ಇದು ಸರಿನೋ ತಪ್ಪು. ನೀವು ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಯೋಚನೆ ಮಾಡಿ ಯಾವ್ದೋ ಒಂದು ಕರೆಕ್ಟ್ ಅಂತ ಹಾಕಿ. ಈ ತರ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಕಂಪ್ಲೀಟ್ ಆದ್ರೂ ಮಾಡಿ. 20 ಕ್ವಶನ್ ಆದ್ರೂ ಮಾಡಿ. ಒಂದ್ ಕಡೆ ಬರ್ಕಡಿ, ಕ್ವಶನ್ ಪೇಪರ್ ಮೇಲೆ ಟಿಕ್ ಮಾಡ್ಕೋಬೇಡಿ. 1 2 3 4 5 ಅಂತ ಟಿಕ್ ಮಾಡಿ 20 ಮಾಡಿ. 20 ಆದ್ಮೇಲೆ ಕ್ರಾಸ್ ಚೆಕ್ ಮಾಡಿ, ಏನಂತ ಇದು ಸರಿನೋ ತಪ್ಪು ಅಂತ. ಆ ತಪ್ಪು ಅಂತ ಅಂದಾಗ ನಿಮ್ಗೆ ಬೇಸರ ಆಗುತ್ತೆ, ತಪ್ಪಾಗಿದೆ ಅಂತ. ಹಾಗಾದ್ರೆ ಯಾವ್ದು ಸರಿ ಅಂತ ಹುಡುಕ್ತಿರಿ, ಆ ಟಾಪಿಕ್ ಅರ್ಥ ಆಗುತ್ತೆ. ನಾನು ಹಿಂಗ್ ಯೋಚನೆ ಮಾಡಿದ್ದೆ, ಈ ತರ ಯೋಚನೆ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಮಾಡ್ತೀನಿ ಅಂತ ಆಗುತ್ತೆ. ಅದೇ ಕ್ವಶನ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ್ರೆ ಕರೆಕ್ಟ್ ಮಾಡ್ತೀರಿ. ಇನ್ನೊಂದು ಎರಡನೇ ಕ್ವಶನ್ ಓದ್ತೀರಿ. ಎರಡನೇ ಕ್ವಶನ್ ಓದಾಗ ನೀವ್ ಹಾಕಿರ್ತೀರಿ, ಕೀ ಆನ್ಸರ್ ಎ ಅಂತ ಬಂದಿರುತ್ತೆ. ನಿಮ್ಗೆ ಫುಲ್ ಖುಷಿ ಆಗೋಗುತ್ತೆ. ಅದೇ ಕ್ವಶನ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ್ರೆ ಕರೆಕ್ಟ್ ಮಾಡ್ತೀರಿ. ರೈಟ್ ಮಾಡಿದ್ದು ಕರೆಕ್ಟ್ ಮಾಡ್ತೀರಿ, ರಾಂಗ್ ಮಾಡಿದ್ರು ಕರೆಕ್ಟ್ ಮಾಡ್ತೀರಿ. ರೀಸನ್ ಏನಂದ್ರೆ ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಿ. ತುಂಬಾ ಜನ ಓದ್ಬೇಕಾದ್ರೆ ಫೀಲ್ ಮಾಡಲ್ಲ. ಓದಿದ್ದನ್ನ ಫೀಲ್ ಮಾಡಿದ್ರೆ ಅರ್ಥ ಆಗುತ್ತೆ, ಬೇಗ ಎಕ್ಸಾಮ್ ಅಲ್ಲೂ ಸ್ಕೋರ್ ಆಗುತ್ತೆ. ಹಾಗಾಗಿ ಒಂದು ಕಾನ್ಫಿಡೆಂಟ್ ಆಗಿ ಓದಿ, ಕ್ಲಾರಿಟಿ ಇರಲಿ. ಅದಕ್ಕೆ ಡಯಾಗ್ರಾಮ್ಸ್ ನ ಪಿಕ್ಚರ್ಸ್ ನ ಯೂಸ್ ಮಾಡಿ. ಅಂದ್ರೆ ನಿಮ್ ಪ್ರಕಾರ ನೋಟ್ಸ್ ಮಾಡೋದು ಇಂಪಾರ್ಟೆಂಟ್. ನೋಟ್ಸ್ ಇಂಪಾರ್ಟೆಂಟ್. ತುಂಬಾ ಜನ ಫೇಲ್ಯೂರ್ ಆಗೋದು ಅಂದ್ರೆ ನೋಟ್ಸ್ ಅಂದ್ರೆ ಡೋಂಟ್ ಕನ್ಫ್ಯೂಸ್. ನೀವು 500 ಪೇಜ್ 600 ಪೇಜ್ ಎಲ್ಲ ನೋಟ್ಸ್, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅನ್ನ ನೀವು 40 ಇಂದ 50 ಪೇಜ್ ಅಷ್ಟರಲ್ಲೇ ಏನ್ ನೋಟ್ಸ್ ಅಲ್ಲಿ ಬರೆಯೋದು ಮರ್ತೋಗುತ್ತೆ ಅನ್ನೋದನ್ನ ಬರಿಬೇಕು. ನೋಟ್ಸ್ ಅಂದ್ರೆ ಅದೇ ನಾವು ಈಗ ಏನ್ ಕಲ್ತಿರ್ತೀವಿ ಅದ್ರೊಳಗೆ ನಮಗ್ ನೆನಪು ಯಾವ್ದು ಉಳಿತಾ ಇಲ್ಲ. ಇವಾಗ ಹಿಯರ್ ಮರ್ತೋಗುತ್ತೆ, ಕೆಲವು ಯಾವ್ದೋ ನೇಮ್ ಮರ್ತೋಗುತ್ತೆ. ಈಗ ಮಯೂರ ಶರ್ಮನ್ ಬಗ್ಗೆ ಗೊತ್ತಿದೆ, ಆದ್ರೆ ಅವ್ನು ಯಾರ ಜೊತೆ ಹೋರಾಟ ಮಾಡ್ದ, ಇನ್ನು ಪಲ್ಲವರದರ ಶಿವಸ್ಕಂದ. ಹಾಗಾದ್ರೆ ಶಿವಸ್ಕಂದ ವರ್ಮನ ವಿರುದ್ಧ ಹೋರಾಡ್ದ ಆ ವರ್ಡ್ ಬೇಡ. ಯಾರು? ಶಿವಸ್ಕಂದ ವರ್ಮ. ಆ ನೇಮ್ ಬರ್ತೇನೆ ಓದಿದ್ ನೆನಪಾಗುತ್ತೆ, ಇವನ್ ವಿರುದ್ಧ ಹೋರಾಟ ಮಾಡ್ದ ಅಂತ. ಎಲ್ಲರೂ ಏನ್ ಮಾಡ್ತಾರೆ, ಪಲ್ಲವರದರ ಶಿವಸ್ಕಂದ ವರ್ಮನ ವಿರುದ್ಧ ಹೋರಾಟ ಮಾಡಿ ಗೆದ್ದ. ಆ ಬೇಡ, ಅದು ನಿಮ್ಗೆ ನೆನಪಿರುತ್ತೆ. ಮರ್ತೋಗದ್ ಯಾವ್ದು? ಶಿವಸ್ಕಂದ ವರ್ಣ. ಆ ವರ್ಡ್ ನಷ್ಟೇ ಬರೀಬೇಕು. ನೋಟ್ಸ್ ಸೆಂಟೆನ್ಸ್ ಅಲ್ಲಿ ಇರಬಾರ್ದು, ಏನ್ರಲ್ಲಿ ಇರಬೇಕು? ವರ್ಡ್ ಅಲ್ಲಿ. ಎಲ್ಲಾ ಸಬ್ಜೆಕ್ಟ್ ಅಷ್ಟೇ, ಎಕನಾಮಿನೂ ಅಷ್ಟೇ. ನೀವು ಅಲ್ಲಿ ಕೆಲವು ಡೇಟಾಸ್ ಮಾಡ್ಬೋದು, ಡೇಟಾಸ್ ನಷ್ಟೇ ಮಾಡಿ. ಇವಾಗ ಕಾನ್ಸೆಪ್ಟ್ಗಳನ್ನೆಲ್ಲ ನೋಟ್ಸ್ ಅಲ್ಲಿ ಬರೀಬಾರ್ದು. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅವನ್ನ ಅರ್ಥ ಮಾಡ್ಕೊಳ್ಳಿ. ಆ ಮರ್ತೋಗುತ್ತೆ ಅನ್ನೋದನ್ನ ಬರೀತಾ ಹೋಗ್ಬೇಕು. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಸಾಕಷ್ಟು ವಿದ್ಯಾರ್ಥಿಗಳು ಈಗ ಕಾಲ್ಫಾರ್ಮ್ ಆಗಿದೆ. ಕಾಲ್ಫಾರ್ಮ್ ಆದಾಗ ಎಲ್ಲರೂ ಎಲಿಜಿಬಲ್ ಇರ್ತಾರೆ ಎಲ್ಲಾ ಹುದ್ದೆಗಳಿಗೆ. ಸೊ ಅದನ್ನ ಹಾಕ್ಬೇಕು ಅಂತೇಳಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆಮೇಲೆ ಲ್ಯಾಂಡ್ ಸರ್ವೇನೂ ಆಗಿರ್ಬೋದು, ನೆಕ್ಸ್ಟ್ ಯಾವ್ದು ಬರುತ್ತೆ ಶಿಕ್ಷಕರ ಹುದ್ದೆನೂ ಕರೆದಿದ್ದಾರೆ. ಸೊ ಈ ತರ ಎಲ್ಲ ಕರೆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಮೈಂಡ್ ಏನಾಗಿರುತ್ತೆ ಅಂದ್ರೆ ಚಂಚಲ ಸ್ವಭಾವದಾಗ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಓದ್ಬೇಕಾಗಿದ್ದು ಗುರಿ ಒಂದೇ, ಎಲ್ಲಾ ಸಬ್ಜೆಕ್ಟು ಒಂದೇ ಇರುತ್ತೆ. ಸೊ ಇವರು ಹುದ್ದೆಗಳಷ್ಟೇ ಚೇಂಜ್ ಇರುತ್ತೆ. ಸೊ ಇದ್ರೊಳಗೆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಯಾವ ತರ ಇಟ್ಕೋಬೇಕು, ಅವ್ರ ಗೋಲ್ ರೀಚ್ ಆಗ್ಲೇಬೇಕು ಅಂತ ವಿದ್ಯಾರ್ಥಿಗಳು ಪಣ ತೊಟ್ಟಾಗ ಅವ್ರಿಗೆ ಏನ್ ನೀವು ಸಲಹೆ ನೀಡ್ತೀರಾ? ಎಸ್, ಈ ತರ ಡಿಫ್ರೆಂಟ್ ಮಲ್ಟಿಪಲ್ ಎಕ್ಸಾಮ್ಸ್ ಅಟ್ ಎ ಟೈಮ್ ಬಂದಾಗ ಎಲ್ಲರೂ ಗೊಂದಲ ಆಗೋದು ಕಾಮನ್. ಅದು ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಆ ಗೊಂದಲಕ್ಕೆ ಬೇಗ ನೀವು ಸೊಲ್ಯೂಷನ್ ಕಂಡಿಡ್ತಾರೆ. ಈಗ ಅಫ್ಕೋರ್ಸ್ ಎಲ್ಲ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ, ನೀವು ಯಾವ್ಯಾವ್ದಕ್ಕೆ ಎಲಿಜಿಬಲ್ ಇದ್ದೀರೋ ಎಲ್ಲವೂ ಅಪ್ಲೈ ಮಾಡಿ. ಆದ್ರೆ ನಿಮ್ ಗೋಲ್ ಏನಿರ್ಬೇಕು, ನೀವು ಯಾವ್ದು ಬೇಕಲ್ಲ ಪೋಸ್ಟ್. ಫಾರ್ ಎಕ್ಸಾಂಪಲ್ PC ಕಾಲ್ ಹಾಕಿದೆ, PSI ಕಾಲ್ ಆಗಿದೆ. ನನ್ ಡ್ರೀಮ್ PSI ಆಗಿದೆ. ಯು ಫೋಕಸ್ ಆನ್ PSI ಅಂತೇಳಿ PC ಎಕ್ಸಾಮ್ ಬಿಡುವ ಅಂತ ಹೇಳ್ತಿಲ್ಲ ನಾನು. ನೀನ್ PSI ಪ್ರಿಪೇರ್ ಆಗ. ಈ ಎಕ್ಸಾಮ್ ಇದ್ದಾಗ PSIಗೂ ಪೇಪರ್ಸ್ 2ಗೆ ಸಿಲೆಬಸ್ ಒಂದೇ, ಪೊಲೀಸ್ ಕಾನ್ಸ್ಟೇಬಲ್ಗೂ ಪೇಪರ್ಸ್ ಸಿಲೆಬಸ್ ಏನು ಒಂದೇ. ಆಗ ನೀನ್ ಓದೋ ಇದು PSI ಬಂದಾಗ ಎಕ್ಸ್ಟ್ರಾ ಬೇಕು. ಯಾವ್ದು? ಟ್ರಾನ್ಸ್ಲೇಷನ್ ಬೇಕಾಗುತ್ತೆ, ಪ್ರಿಸೈಸ್ ರೈಟಿಂಗ್ ಬೇಕಾಗುತ್ತೆ, ಎಸ್ಸೆ ಬರೀಬೇಕು. ಈ ತರವನ್ನ ಪ್ರಾಕ್ಟೀಸ್ ಮಾಡೋದು. ಆದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬಂದೇ ಸ್ಟಾರ್ಟ್ ಅಲ್ಲಿ ಏನು ಒಂದೇ ಪೇಪರ್ ಇರುತ್ತೆ, ಜೊತೆಗೆ ಆಬ್ಜೆಕ್ಟಿವ್ ಟೈಪ್ಸ್ ಅಷ್ಟೇ ಇರುತ್ತೆ. ಆದ್ರೆ ಸಬ್ಜೆಕ್ಟ್ ಏನಾಗಲ್ಲ, ಚೇಂಜ್ ಆಗಲ್ಲ. PC ಸ್ವಲ್ಪ ಮೇಲೆ ಕ್ವಶನ್ ಕೇಳಿದ್ರೆ PSI ಒಂದು ಸ್ವಲ್ಪ ಒಳ ಹೋಗ್ತಾರೆ, KS ಇನ್ನೂ ಒಂದ್ ಸ್ವಲ್ಪ ಒಳ ಹೋಗ್ತಾರೆ. ನೀನು KS ಹೋಗ್ಬೇಕಾ, ಪೂರ್ತಿ ಒಳ ಹೋಗಿ
PSI ಗೆ ಹೋಗ್ಬೇಕಾ ಒಳಗು, PC ಗೆ ಒಂದ್ ಸ್ವಲ್ಪ ಮೇಲೆ ಮೇಲೆ ಓದ್ಕೊಂಡು. ಆದ್ರೆ ಅಂದ್ರೆ ಆ ಡೆಪ್ತ್ನೆಸ್ ಇದೆಯಲ್ಲ, ಆ ಡೆಪ್ತ್ನೆಸ್ ಬೇಸ್ ಮೇಲೆ ನೀವು ಪ್ರಿಪೇರ್ ಆಗ್ಬೇಕು. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಕಾಂಪಿಟೇಟಿವ್ ಮಲ್ಟಿಪಲ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಆದಾಗ ನೀವು ಗೊಂದಲಕ್ಕೊಳಗಾಗ್ತಾರೆ. ಯಾಕೆ ಗೊಂದಲಕ್ಕೊಳಗಾಗ್ಬಾರ್ದು? ಎಕ್ಸಾಂಪಲ್ ಗ್ರೂಪ್ ಯಾವ್ದು VA ನೋಟಿಫಿಕೇಶನ್ ಆಗಿದೆ, ಈ ನೆಕ್ಸ್ಟ್ KPS ಇಂದ ಯಾವುದು PDO ನೋಟಿಫಿಕೇಶನ್ ಆಗ್ಬೋದು, ಇಲ್ಲ ಯಾವುದು SDA ನೋಟಿಫಿಕೇಶನ್ ಆಗ್ಬೋದು, FDA ನೋಟಿಫಿಕೇಶನ್ ಆಗ್ಬೋದು, ಗ್ರೂಪ್ C ನೋಟಿಫಿಕೇಶನ್ ಆಗ್ಬೋದು. ಒಂದು ನಿಮ್ಗೆ ಕ್ಲಾರಿಟಿ ಇರಲಿ, KEA ಮಾಡ್ಲಿ KPSC ಮಾಡ್ಲಿ, ಈ ಗ್ರೂಪ್ C ಎಕ್ಸಾಮ್, FDA ಎಕ್ಸಾಮ್, SDA ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ ಸಿಲೆಬಸ್ ಒಂದೇ. ಯಾವ್ದು ಹಿಸ್ಟ್ರಿ, ಎಕನಾಮಿ, ಜಾಗ್ರಫಿ, ಪಾಲಿಟಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದು ನಿಮ್ಗೆಲ್ಲ ಗೊತ್ತಿರುವಂತ ಪೇಪರ್ 1. ಅದೇ ಎಲ್ಲ ಎಕ್ಸಾಮ್ಸ್ ಪೇಪರ್ 2 ಒಂದೇ. ಯಾವುದು? ಕಮ್ಯುನಿಕೇಶನ್ ಪೇಪರ್. ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 35 ಕನ್ನಡ, 35 ಇಂಗ್ಲಿಷ್, 30 ಕಂಪ್ಯೂಟರ್. ಈ ಕಮ್ಯುನಿಕೇಶನ್ ಅಂದಾಗ ಒಂದು ನೆನಪಾಯ್ತು, ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ KSPS ಆಗಿರ್ಬೋದು, ಮತ್ತೆ FDSDA, ಆಮೇಲೆ PDO, ಇವೆಲ್ಲಕ್ಕೂ ವ್ಯವಸ್ಥಿತವಾದ ತರಬೇತಿ ನಡೀತಾ ಇದೆ. ಸೊ ನಮ್ಮ ಸಂಸ್ಥೆ ನಿರ್ದೇಶಕರ ಶ್ರೀಯುತ ಚೆನ್ನಯ್ಯ ಭಂಡಾರಿ ಮಠ ಅವರು ಒಂದು ಆಲೋಚನೆಯಲ್ಲಿ ಅವ್ರು ಏನ್ ಮಾಡಿದ್ರೆ, ಈ ಕಮ್ಯುನಿಕೇಶನ್ ಪೇಪರ್ ಅನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು, ಸೊ ಎಲ್ಲ ಅಂದ್ರೆ ಅದನ್ನ ಸುಮಾರು 2 ವರ್ಷಗಳಿಂದ ನಮ್ಮ ತರಬೇತಿಯಲ್ಲಿ ನಡೀತಾ ಇದೆ. ಇವಾಗ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಸಂಪೂರ್ಣವಾದ ಒಂದು ತರಬೇತಿಯನ್ನು ನೀಡಿದ್ದೇವೆ ಅನ್ನೋದು ಒಂದು ಹೆಮ್ಮೆ ನಮಗಿದೆ ಸರ್. ಸೊ ಅದನ್ನ ನಾವು ಅಳವಡಿಸ್ಕೊಂಡಿದ್ದರಿಂದ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಇನ್ನೊಂದು ಏನಂತಂದ್ರೆ, ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಸೋರ್ಸ್ಗಳು ಬಂದಿದಾವೆ ಈಗ ಮಾರ್ಕೆಟ್ ನಲ್ಲಿ, ಸಾಕಷ್ಟು ಹತ್ತರ ಬುಕ್ಗಳು ಬಂದಿದಾವೆ, ಆಮೇಲೆ ಕೋಚಿಂಗ್ ಸೆಂಟರ್ಗಳಿದಾವೆ, ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲಾ ರೀತಿ ಒಂದು ಮಾರ್ಗದರ್ಶನ ನೀಡಿತಾ ಇದೆ. ಸೊ ಈಗ ಒಂದು ಗೊಂದಲ ಏನಂದ್ರೆ ಸರ್, ವಿದ್ಯಾರ್ಥಿಗಳು ಆಫ್ಲೈನ್ ಪ್ರಿಫರೆನ್ಸ್ ಕೊಡ್ಬೇಕಾ, ಆನ್ಲೈನ್ ಕೋಚಿಂಗ್ ಪ್ರಿಫರೆನ್ಸ್ ಕೊಡ್ಬೇಕಾ, ಯಾವ್ದು ಅವ್ರಿಗೆ ಬೆಟರ್ ಅನಿಸ್ಬೋದು ಅವರು ಒಂದು ಭವಿಷ್ಯದ ದೃಷ್ಟಿಯಿಂದ? ನಾನು ಶಾರ್ಟ್ ಟರ್ಮ್ಗೆ ಆನ್ಲೈನ್ ಓಕೆ ಅಂತ ಹೇಳ್ಬೋದು, ಯಾವ ಪೀರಿಯಡ್ಗೆ? ಶಾರ್ಟ್ ಪೀರಿಯಡ್. ಬಟ್ ಲಾಂಗ್ ಪೀರಿಯಡ್ ಅಂತ ಬಂದಾಗ ಯೂಶಲಿ ಆನ್ಲೈನ್ ಕ್ಲಾಸ್ ನಮ್ಗೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದ್ರೆ, ಒಂದು ಮೊಬೈಲ್ ಮುಂದೆ ನಿಂತ್ಕೊಂಡು ನಾವು ಕ್ಲಾಸ್ ಕೇಳ್ತಾ ಬಂದಾಗ, ಅಂದ್ರೆ ಟೀಚಿಂಗ್ ಅಂದ್ರೆ ಏನ್ ಗೊತ್ತಾ, ಇಟ್ ಇಸ್ ಸೈಕೋಲಾಜಿಕಲ್ ಸ್ಟೇಟ್ಮೆಂಟ್. ನಾನು ಮುಂದೆ ನೀವು ಕೂತ್ ಕೇಳ್ತಾ ಇದ್ದೀರಿ ಅಂದ್ರೆ ಯು ಆರ್ ಕನೆಕ್ಟಿಂಗ್ ವಿತ್ ಮೀ, ನನ್ನ ಜೊತೆ ಕನೆಕ್ಟ್ ಆಗ್ತೀರಿ, ನನ್ನ ಬಾಂಡಿಂಗ್ಸ್ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ ಫೀಲಿಂಗ್ಸ್ ಬೇಸ್ ಮೇಲೆ ನಾನು ಪಾಠ ಮಾಡ್ತೀನಿ. ಎಲ್ಲಿ? ಕ್ಲಾಸ್ ರೂಮ್ ನಲ್ಲಿ. ನಿಮ್ ಡೌಟ್ ನ ಕೇಳ್ಬೋದು. ಆದ್ರೆ ಈ ಆನ್ಲೈನ್ ಅಲ್ಲಿ ಏನಾಗುತ್ತೆ, ಒನ್ ವೇ ಕಮ್ಯುನಿಕೇಶನ್. ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗ್ತೀರಿ. ನಿಮ್ ಡೌಟ್ ಬರೋ ಅಷ್ಟೊತ್ತಿಗೆ ನಮ್ ಕ್ಲಾಸ್ ಮುಗ್ದೋಗಿರುತ್ತೆ, ನಿಮ್ಗೆ ಡೌಟ್ ಮರ್ತೋಗಿರುತ್ತೆ, ನನಗೆ ಆ ಸಬ್ಜೆಕ್ಟ್ ಮರ್ತೋಗಿರುತ್ತೆ. ಯಾವ್ದ್ರಲ್ಲಿ? ಆನ್ಲೈನ್ ಅಲ್ಲಿ ಹೇಳ್ಬೇಕಾದ್ರೆ. ಆದ್ರೆ ಇದರಲ್ಲಿ ಆಫ್ಲೈನ್ ಕ್ಲಾಸ್ ಇದೆ ಗೊತ್ತಾ, ನನ್ನ ಪ್ರಕಾರ ಇಟ್ ಈಸ್ ಯೂನಿವರ್ಸ್. ಆ ಕ್ಲಾಸ್ ರೂಮ್ ಕ್ಲಾಸಸ್ ಅನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಇಡೀ ಪ್ರಪಂಚದಲ್ಲಿ ಯಾವ್ದ್ರಿಂದನೂ ಆಗಲ್ಲ. ಬಟ್ ಈಗ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಶಾರ್ಟ್ ಪೀರಿಯಡ್ಗೆ ಗನ್ಗೂಗ್ ಅಕಾಮಿಡೇಷನ್ ಪ್ರಾಬ್ಲಮ್ ಆಗುತ್ತೆ, ಈ ತರ ಇಶ್ಯೂಸ್ ಇದ್ದಾಗ ನಾವು ಏನು ಇಲ್ಲ ಅಂದಾಗ ಸೋರ್ಸ್ ಯಾವ್ದು? ಆನ್ಲೈನ್. ಬಟ್ ನಿಮ್ಗೆ ಪಾಸಿಬಿಲಿಟಿ ಇದೆ ಅಂತ ಚೂಸ್ ಮಾಡ್ಬೇಕು. ನಿಮ್ಗೆ ಎರಡು ಈಕ್ವಲ್ ಆಪರ್ಚುನಿಟಿ ಇದೆ ಅಂತ ಯು ಹ್ಯಾವ್ ಟು ಚೂಸ್ ಆಫ್ಲೈನ್. ಸರ್ ಅಂದ್ರೆ ನಂದೊಂದು ವಿಚಾರ ಶಕ್ತಿಯ ಪ್ರಕಾರ ಆಫ್ಲೈನ್ ಮತ್ತು ಆನ್ಲೈನ್ ಅಂದ್ರೆ, ಪ್ರಥಮವಾಗಿ ಯಾರು ಡಿಗ್ರಿ ಮುಗಿಸಿ ಬಂದಿರ್ತಾರಲ್ಲ ಅವ್ರಿಗೆ ಆಫ್ಲೈನ್ ಬೆಟರ್. ಹೌದಾ? ಸೊ ಈಗ ಆನ್ಲೈನ್ ಯಾವಾಗ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳಿತಾ ಇಲ್ಲ, ಸರ್ದು ಒಂದು ಕೇಳೋದು, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಬೋದು, ಈ ತರ ಒಂದು ಆನ್ಲೈನ್ ಕೂಡ ಹೆಲ್ಪ್ ಆಗುತ್ತೆ ಈಗಿನ ಒಂದು ಇದ್ರೊಳಗೆ. ಆ ತರ ಒಂದು ವಿಚಾರ ಮಾಡಿದಾಗ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಈಗ ಸಾಕಷ್ಟು ಮತ್ತೆ ವಿದ್ಯಾರ್ಥಿಗಳ ಒಂದು ಕ್ವಶನ್ಸ್ ಗಳು ಮತ್ತೆ ಏನಾಗಿದಾವೆ ಅಂತಂದ್ರೆ ಸರ್, ಈಗ ನಾವು ಏನು ಟ್ಯೂಷನ್ ಇದಕ್ಕೆಲ್ಲ ಕೋಚಿಂಗ್ ತಗೊಂಡಿದ್ದೇವೆ, ಸಾಕಷ್ಟು ಮಟೀರಿಯಲ್ ಅನ್ನು ಇದು ಮಾಡಿದ್ದೇವೆ. ಸೊ ನಮಗೆ ಎಲ್ಲಾ ಕರೆದಾಗ ಈಗ ಡೇಗಳು ಕೂಡ ಸಮೀಪ ಬರ್ತಾ ಇದಾವೆ, ಒಂಥರ ನಮ್ಗೆ ಏನಪ್ಪಾ ಅಂದ್ರೆ ಫ್ರಸ್ಟ್ರೇಷನ್ ಆಗ್ತಾ ಇದೆ, ಅಂದ್ರೆ ಗೊಂದಲಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಒಂದು ಮೋಟಿವೇಶನ್ ಬೇಕು. ಮೋಟಿವೇಶನ್ ಏನು, ವಿದ್ಯಾರ್ಥಿಗಳ ಒಂದು ಮೋಟಿವೇಶನ್ ಯಾವ ತರ ಮಾಡ್ಕೋಬೇಕು, ತಮ್ಮಲ್ಲಿ ತಾವು ಆತ್ಮವಿಶ್ವಾಸವನ್ನ ಬೆಳೆಸಲಿಕ್ಕೆ ಅವರು ಯಾವ ತರ ಒಂದು ದಿನಚರಿ ಇರಬೇಕು. ಸೊ ಇಂತ ಒಂದು ಸಂದರ್ಭವನ್ನು ಎದುರಿಸಲಿಕ್ಕೆ, ಇಂತ ಒಂದು ಸಂದರ್ಭವನ್ನ ಅವರು ಪಾಸ್ ಆಗ್ಲಿಕ್ಕೆ ಅಂತ ಎದುರಿಸಲಿಕ್ಕೆ ಅವ್ರ ಮನಸ್ಥಿತಿ ಹೆಂಗಿರ್ಬೇಕು, ಮತ್ತೆ ಅವ್ರ ಮೋಟಿವೇಶನ್ ಯಾವ ತರ ಮಾಡ್ಕೋಬೇಕು? ಈ ಮೋಟಿವೇಶನ್ ಎಲ್ಲ ಅದು ಎಕ್ಸ್ಟರ್ನಲ್ಲಿ ಬರೋಂಥದ್ದಲ್ಲ, ಅದು ಏನು ಇಂಟರ್ನಲ್ ಪ್ರೋಸೆಸ್. ಅಂದ್ರೆ ಎಕ್ಸ್ಟರ್ನಲ್ ಮೋಟಿವೇಶನ್ ಆಕ್ಸಿಡೆಂಟಲ್, ಕೆಲವು ಪ್ರೋಗ್ರಾಮ್ ಅಲ್ಲಿ ಕೆಲವು ವ್ಯಕ್ತಿಗಳಿಂದ ಆಗುತ್ತೆ, ಯಾವುದು ಎಕ್ಸ್ಟರ್ನಲ್ ಮೋಟಿವೇಶನ್. ಬಟ್ ರೆಗ್ಯುಲರ್ ಅಂದ್ರೆ ಆಕ್ಸಿಡೆಂಟಲ್ ಅಷ್ಟೇ. ರೆಗ್ಯುಲರ್ ಮೋಟಿವೇಶನ್ ಅಂತ ಇದೆ ಗೊತ್ತಾ, ಅದು ಇಂಟರ್ನಲ್ ಪ್ರೋಸೆಸ್. ಈಚ್ ಮೂಮೆಂಟ್ ಅನ್ನ ನಾನು ಪ್ರವೋಕ್ ಮಾಡ್ತಾ ಇರ್ಬೇಕು, ನಾನು ಓದ್ಬೇಕು. ಡೇ ಓದ್ಬೇಕಾದ್ರೆ ಯೂಶಲಿ ನನ್ನೊಂದು ಸ್ಟ್ರಾಟಜಿ ಹೇಳ್ತೀನಿ.
ನಾನು ಓದ್ಬೇಕಾದಾಗ ನನಗೆ ಬೋರ್ ಆಯ್ತು ಸಬ್ಜೆಕ್ಟ್ ಅಂತ ಅಂದಾಗ ಬುಕ್ ಅನ್ನ ಬಿಸಾಕ್ ನಾನು ಆಚೆ ಹೋಗ್ತಿರ್ಲಿಲ್ಲ. ಈ ಬುಕ್ ಅನ್ನ ಸೈಡ್ಗೆ ಎತ್ತಿರ್ತಿದ್ದೆ, ಅದ್ರ ರಿಲೇಟೆಡ್ ಕ್ವಶನ್ಸ್ ತಗೊಂತಿದ್ದೆ, ಒಂದ್ 30 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಒಂದ್ 30 ಕ್ವಶನ್ ಸಾಲ್ವ್ ಮಾಡಿ ಹೆಂಗ್ ಸಾಲ್ವ್ ಮಾಡ್ತಿದ್ದೆ, ಪೇಪರ್ ಅಲ್ಲಿ ಬರ್ಕೊಂತಿದ್ದೆ 30 ಎಕ್ಸಾಮ್ ತರ ಅಟೆಂಡ್ ಮಾಡ್ತಾ ಹೋಗ್ತಿದ್ದೆ. 30 ಸಾಲ್ವ್ ಮಾಡಾದ್ಮೇಲೆ ಇವ್ಯಾಲ್ಯೂಯೇಷನ್ ಮಾಡ್ತಿದ್ದೆ. ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಹೋದಾಗ ಏನಾಗ್ತಿತ್ತು, 30ರಲ್ಲಿ 15 ಕಡಿಮೆ ಇತ್ತು, 15 ಕರೆಕ್ಟ್ ಆಗ್ತಿತ್ತು, ಇನ್ನು 15 ರಾಂಗ್ ಆಗ್ತಿತ್ತು. 15 ರಾಂಗ್ ಆದಾಗ ನಾನು ಏನ್ ಮಾಡ್ತಿದ್ದು, ನನ್ನ ತುಂಬಾ ಅನ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಓದಿದ್ದೀನಿ ಅಂತ ಅನ್ಕೊಂತಿದ್ದೆ. ಅವಾಗ ಇನ್ನು ನಾನು ಓದೋದೇನಿದೆ ಜಾಸ್ತಿ ಇದೆ, ಇನ್ನು 50% ಅಷ್ಟೇ ಕವರ್ ಆಗಿದೆ. ಇಲ್ಲ ಒಂದ್ಸರಿ 30 ಬಂದ್ಬಿಡ್ತು, ವಾವ್ ನಾನು ಓದಿರೋದೇನಿದೆ ಸೂಪರ್ ಇದೆ, ನೆಕ್ಸ್ಟ್ ಸಬ್ಜೆಕ್ಟ್ ಏನ್ ಮಾಡ್ಬೇಕು, ಇದೇ ತರ ಕವರ್ ಮಾಡ್ಬೇಕು. ಅಂದ್ರೆ ನನಗ್ ಅನ್ಸಿರೋ ಮಟ್ಟಿಗೆ ಈ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಯು ವಿಲ್ ಮೋಟಿವೇಟ್. ಯಾವ ರೀತಿ ಮೋಟಿವೇಟ್ ಆಗ್ತೀರಿ, ಕಡಿಮೆ ಆದಾಗ ನಿಮ್ಗೆ ಗೊತ್ತಿಲ್ಲ ಜವಾಬ್ದಾರಿನ ಜಾಸ್ತಿ ಮಾಡುತ್ತೆ, ಜಾಸ್ತಿ ಮಾಡಿದ್ರೆ ಸ್ಪಿರಿಟ್ ಕೊಡುತ್ತೆ. ಯಾವುದು ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ. ಆ ಕಾರಣಕ್ಕೆ ನಿಮ್ಗೆ ಕ್ವಶನ್ ಯಾವಾಗ ಸಾಲ್ವ್ ಮಾಡಿ ಇದೇ ಮೂವ್ಮೆಂಟ್ ಅಂತ ನಾನು ಹೇಳಲ್ಲ, ನಿಮ್ಗೆ ಬೋರ್ ಆದಾಗ ರಿಲ್ಯಾಕ್ಸ್ ಆಗೋದು ಕ್ವಶನ್ಸ್ ನ ಸಾಲ್ವ್ ಮಾಡಿ. ಸಂಡೇ ನಮ್ಮ ಬಿಜಾಪುರ ಮತ್ತು ಧಾರವಾಡ ಸಂಸ್ಥೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಪರೀಕ್ಷೆಗಳನ್ನು ತಗೋತಾ ಇದ್ವಿ. ಈಗೆಲ್ಲ ಏನ್ ಕಾಲ್ಫಾರ್ಮ್ ಆಗಿದೆ ಇದಕ್ಕೆ ಒಳಗೊಂಡಂತ ಸಿಲೆಬಸ್ ಪ್ರಕಾರನೇ ನಾವು ಮಾದರಿ ಪರೀಕ್ಷೆಗಳನ್ನ ತಗೋತಾ ಇದ್ವಿ. ನಿಮ್ಮ ಒಂದು ಪ್ರಕಾರ ವಿದ್ಯಾರ್ಥಿಗಳು ಆ ಪರೀಕ್ಷೆಗಳಿಗೆ ಅಟೆಂಡ್ ಆಗೋದು ಅವ್ರಿಗೆ ಸೂಕ್ತ ಆಗುತ್ತಾ? 100%. ಯಾಕೆಂದ್ರೆ ಇವಾಗ ನಾವೇನ್ ಮಾಡಿ ಈ ಎಕ್ಸಾಮ್ ಬರೆದು ಬಂದೆ, ಎಕ್ಸಾಮ್ ಬರೆದು ಬಂದಾದ್ಮೇಲೆ ನಾನ್ ಹಿಂಗ್ ಓದ್ಬೇಕಿತ್ತು ಅಂತ ಅನ್ಸೋದು. ಆದ್ರೆ ವೀಕ್ಲಿ ನೀವು ಅಟೆಂಡ್ ಮಾಡೋದ್ರಿಂದ ಆತರ ಎಕ್ಸಾಮ್ಸ್ ಅಲ್ಲಿ ಅವ್ರಿಗೆ ಆಪ್ಷನ್ಸ್ ತಗೊಂಬಾರ್ದು. ನೀವು ಎವ್ರಿ ವೀಕ್ ಆಪ್ಷನ್ಸ್ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಆಪ್ಷನ್ ಅಲ್ಲ, ಅದು ಸಕ್ಸಸ್. ಇಲ್ಲಿ ಆಪ್ಷನ್ಸ್ ಆಗ್ಬಿಡುತ್ತೆ. ಇಲ್ಲಿ ಯು ಹ್ಯಾವ್ ಟು ಲರ್ನ್. ನೀವು ಎಕ್ಸಾಮ್ ನೋಟಿಫಿಕೇಶನ್ ಆಗಿ ನೀವು ಅಪಾಯಿಂಟ್ ಮಾಡೋ ಎಕ್ಸಾಮ್ ನ ಬರೀಲಿಕ್ಕೆ ಹೋದಾಗ ಅಲ್ಲಿ ನೀವು ಕಲೀಲಿಕ್ಕೆ ಹೋಗ್ಬಾರ್ದು, ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು. ನಿಮ್ಮ ಟ್ರಯಲ್ ಎರರ್ ಪರೀಕ್ಷೆಗಳಲ್ಲೇ ಮಾಡ್ಬೇಕು. ಕೆಲವ್ರು ಹೇಳ್ತಾರೆ ಸರ್ 100 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಇದ್ದಾಗ ಹೆಂಗ್ ಎಷ್ಟು ಅಟೆಂಡ್ ಮಾಡ್ಬೇಕು, ಎಷ್ಟು ಕಡಿಮೆ ಮಾಡ್ಬೇಕು. ನೀವು ಅಟೆಂಡ್ ಮಾಡಿ ಆ ಟ್ರಯಲ್ ಅಂಡ್ ಯಾರು, ನಾನೊಂದು ಹೇಳ್ತೀನಿ, ನಾನು ಔಟ್ ಆಫ್ ಔಟ್ ಮಾಡಿ ಅಂತೀನಿ, ಇನ್ನೊಬ್ಬ ಹೇಳ್ತಾನೆ 70 ಅಷ್ಟೇ ಮಾಡಿ ಅಂತ, ಇನ್ನೊಬ್ಬ ಹೇಳ್ತಾನೆ 50 ಅಷ್ಟೇ ಮಾಡಿ ಗೊತ್ತೇನೋ ಓಕೆ ಅಂತಾನೆ. ಹಾಗಾದ್ರೆ ಯಾವ್ದು ಸರಿ? 3 ಜನದ ನೀವು ಟ್ರಯಲ್ ಅಂಡ್ ಎರರ್ ಮಾಡಿ ಒಂದೊಂದು ಟೆಸ್ಟ್ ಅಲ್ಲಿ ಒಬ್ಬೊಬ್ಬರದ್ದು ಮಾಡಿ, ಆ 3 ಆದ್ಮೇಲೆ ನಿಮ್ಗೆ ಯಾವ ಸರಿ ಅನ್ಸುತ್ತೆ, ಯು ಚೂಸ್ ದಟ್ ಬೆಟರ್. ಅದು ನಿಮ್ಮನ್ನ ನೀವು ಅಪಾಯಿಂಟ್ ಮಾಡಿ, ಅದನ್ನ ನೀವು ಮಾಡ್ಬೇಕು. ಎಸ್ಪೆಷಲಿ ಈ ಸಾಲ್ವ್ ಮಾಡೋ ಕ್ವಶನ್ ಪೇಪರ್ಸ್, ಮಾಡೆಲ್ ಟೆಸ್ಟ್ ಇದಾವಲ್ವಾ, ನಿಮ್ಮ ಸ್ಟಡಿನ ಸ್ಪೀಡ್ ಅಪ್ ಮಾಡುತ್ತೆ. ಇನ್ನೊಂದು ನಿಮ್ ಸ್ಟಡಿನಲ್ಲಿ ಕ್ಲಾರಿಟಿ ತರುತ್ತೆ. ಯಾಕೆಂದ್ರೆ ನಾವು ಓದ್ಬೇಕಾದ್ರೆ ಒಂದು ಇಲ್ಯೂಷನ್ ಇರುತ್ತೆ, ಏನೋ ಸಿಕ್ಕಾಪಟ್ಟೆ ಓದ್ತಿದ್ದೀನಿ ಅಂತ. ನೀನ್ ಸಿಕ್ಕಾಪಟ್ಟೆ ಓದಿದ್ಯೋ ಇಲ್ವೋ ಅಂತ ಗೊತ್ತಾಗದೆ ಯಾವಾಗ, ಎಕ್ಸಾಮ್ ಅಲ್ವಾ. ನೀವೇನೋ ಗೊತ್ತಿಲ್ಲದೆ ಓದ್ತಾ ಇದೀರಿ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಯೂಸ್ ಆಗಿಲ್ಲ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡ್ತೀಯ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು, ಟೆಸ್ಟ್ ನ ಅಟೆಂಡ್ ಮಾಡ್ಬೇಕು, ಜೊತೆಗೆ ರೆಗ್ಯುಲರ್ ಟೆಸ್ಟ್ ಏನೋ ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ನಿಮಗೆ ಬೋರ್ ಆಯ್ತಾ, ಯಾರ ಜೊತೆ ಅಲ್ಟೆ ಬಡಿಲಿಕ್ಕೆ ಹೋಗ್ಬೇಡಿ, ಕಾಫಿ ಟೀ ಓದ್ಬೇಡಿ, ಇಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಬೇಡಿ. ರಿಟರ್ನ್ ಬರೋ ಅಷ್ಟೊತ್ತಿಗೆ ನಿಮ್ಗೆ ಟೈಮ್ ಪಾಸ್ ಆಗ್ಬಿಟ್ಟಿರುತ್ತೆ, ಈ ಎಕ್ಸಾಮ್ ನಿಮ್ಗೆ ಮುಗ್ದೋಗ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ಟೈಮ್ ಅನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕಾ, ನೀವು 100 ಪಟ್ಟು ನಿಮ್ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬಿಡುತ್ತೆ. ಯಾವ್ದನ್ನ ಸಾಲ್ವ್ ಮಾಡೋದು, ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಬೋರ್ ಆಯ್ತಾ ತಗೊಳ್ಳಿ, ಸಾಲ್ವ್ ಮಾಡಿ. ನಿಮ್ಗೆ ಸಾಲ್ವ್ ಆಗ್ತಿದಂಗೆ ಅಗೇನ್ ನೀವು ಬುಕ್ ನೀವೇ ಕೂರ್ತೀರಿ, ನಿಮ್ಮನ್ನ ಓದಿಸುತ್ತದೆ, ಸ್ಪೀಡ್ ಅಪ್ ಮಾಡ್ತೀವಿ, ಗೇರ್ ಅಪ್ ಮಾಡ್ತೀವಿ. ಏನಂದ್ರೆ ಕಳೆದ ಒಂದು 4 ವರ್ಷ ಈ ನಮ್ಮ KA ನಡೆಸಿದಂತ ಕ್ವಶನ್ ಪೇಪರ್ ನಲ್ಲಿ ಫಸ್ಟ್ ಅವ್ರು ಪ್ರಿಫರೆನ್ಸ್ ಕೊಟ್ಟಿದ್ದು ಮತ್ತು ಜಾಸ್ತಿ ಮಾರ್ಕ್ಗಳು ಬಂದಿದ್ದು ಈ ಕರೆಂಟ್ ಅಫೇರ್ಸ್ ಮೇಲೆ. ಹೌದಾ? ಈ ಮುಂಬರುವ ಒಂದು ಎಕ್ಸಾಮ್ಸ್ ಗಳಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಅಷ್ಟೇ ಮಹತ್ವ ಇದೆ. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಈ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಅನ್ನ ಓದ್ತಾ ಇರ್ತಾರೆ, ಅಥರ್ಸ್ ಇರ್ತವೆ, ಅವನ್ನೆಲ್ಲ ತಗೊಂಡ್ಬಿಟ್ಟು ಅವ್ರು ಓದ್ತಿರ್ತಾರೆ. ಸೊ ಈ ಕರೆಂಟ್ ಅಫೇರ್ಸ್ ಅನ್ನ ಅವರು ಯಾವ ತರ ಪ್ರಿಪೇರ್ ಆಗ್ಬೇಕು, ಇದಕ್ಕೆ ಎಷ್ಟು ಅವರು ಇಂಪಾರ್ಟೆಂಟ್ ಕೊಡ್ಬೇಕು? ಯೂಶಲಿ ಕರೆಂಟ್ ಅಫೇರ್ಸ್ ಏನಾಗಿದೆ, ನಮ್ಗೆ ಇದೊಂದು ಕರೆಂಟ್ ಅಫೇರ್ಸ್ ಹೈಯೆಸ್ಟ್ ಕ್ವಶನ್ ಕೇಳಿದ ಕರೆಂಟ್ ಅಫೇರ್ಸ್. ರೀಸನ್ ಏನಕ್ಕೆ ಅಂದ್ರೆ ಪಾಲಿಟಿನಲ್ಲೂ ಕರೆಂಟ್ ಅಫೇರ್ ಇದೆ, ಜಾಗ್ರಫಿನಲ್ಲೂ ಕರೆಂಟ್ ಅಫೇರ್ಸ್ ಇರುತ್ತೆ, ಎಕನಾಮಿನಲ್ಲೂ ಕರೆಂಟ್ ಅಫೇರ್ಸ್, ಹಿಸ್ಟ್ರಿನಲ್ಲೂ ಕರೆಂಟ್ ಅಫೇರ್ಸ್ ಇರುತ್ತೆ. ಈಗ ಯಾವ್ದು ಎಸ್ಕಲೇಷನ್ ಆಯ್ತು, ಹೊಸ ಪ್ರದೇಶ ಉತ್ಖನನ ಆಯ್ತು, ಇವಾಗ ಯಾವ್ದು ಲಕ್ಕುಂಡಿ ಅಂತ ಕೇಳಿದಿರಿ, ಲಕ್ಕುಂಡಿನಲ್ಲಿ ಹೊಸ ಏನು ಸಿಕ್ತು, ಹಾಗಾದ್ರೆ ಅದು ಐತಿಹಾಸಿಕ ಸ್ಥಳ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ. ಅಂದ್ರೆ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ನ ಲಿಂಕ್ ಮಾಡ್ತಾರೆ. ಅದಕ್ಕೆ ನೀವೇ ನನ್ನ ಸ್ಟ್ರಾಟಜಿ ಏನಂದ್ರೆ ಸಬ್ಜೆಕ್ಟ್ ಅನ್ನ ಅದೇ ಕರೆಂಟ್ ಅಫೇರ್ಸ್ ಅನ್ನ ಸಬ್ಜೆಕ್ಟ್ ಜೊತೆ ಲಿಂಕ್ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ 131ನೇ ತಿದ್ದುಪಡಿ ಆಗಿದೆ, ತಿದ್ದುಪಡಿ ಮಸೂದೆ, ಅದು ಕಾಯ್ದೆ ಅಲ್ಲ, ತಿದ್ದುಪಡಿ ಮಸೂದೆ
ಹಾಗಾದ್ರೆ ಅಲ್ಲಿ ಕ್ವಶನ್ ಏನ್ ಕೇಳ್ತಾನೆ, ಫೇಲ್ಯೂರ್ ಆಯ್ತು, ಯಾಕೆ ಫೇಲ್ಯೂರ್ ಆಯ್ತು, ಎಷ್ಟು ಮೆಜಾರಿಟಿ ಬೇಕು, ಅದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಯಾವ್ದು ಗೊತ್ತಿರ್ಬೇಕು, ಪಾಲಿಟಿ ಗೊತ್ತಿರ್ಬೇಕು. ತಿದ್ದುಪಡಿಗಳಂದ್ರೆ ತಿದ್ದುಪಡಿಯಲ್ಲಿ ವಿಧುಗಳು ಯಾವ್ಯಾವು, ಯಾವ್ಯಾವ ವಿಧಿ ಏನೇನು ಈ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿದೆ, ಇದನ್ನ ಗೊತ್ತಿದ್ರೆ ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೆ, ಕರೆಂಟ್ ಅಫೇರ್ಸ್ ಅರ್ಥ ಆಗುತ್ತೆ. ನೀವು ಫಸ್ಟ್ ನಾನು ಎಲ್ಲರಿಗೂ ಹೇಳಂತದ್ದು, ಇದು ಶಾರ್ಟ್ ಪೀರಿಯಡ್, ಲಾಂಗ್ ಪೀರಿಯಡ್ ಅಲ್ಲಿ ಸಕ್ಸಸ್ ಬೇಕು ಅಂದ್ರೆ ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಓದಿ. ಸಬ್ಜೆಕ್ಟ್ ಅನ್ನ ಓದಾದ್ಮೇಲೆ ಆ ಸಬ್ಜೆಕ್ಟ್ ಅನ್ನ ಯಾವ್ದು ಚೆನ್ನಾಗಿ ಲಿಂಕ್ ಮಾಡಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ, ಅವಾಗ ಈಸಿಯಾಗಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ ಅರ್ಥ ಆಗುತ್ತೆ. ಏನೇ ಕ್ವಶನ್ಸ್ ನ ಕೇಳಿದ್ರು ನೀವೇನ್ ಮಾಡ್ಬೋದು, ಅದ್ರ ಬದಲು ನೀವು ಕರೆಂಟ್ ಅಫೇರ್ಸ್ ನ ಇಟ್ಕೊಂಡು ಸಬ್ಜೆಕ್ಟ್ ಲಿಂಕ್ ಮಾಡಿ. ಈಗ ಈ ಕರೆಂಟ್ ಅಫೇರ್ಸ್ ಅನ್ನ ವಿದ್ಯಾರ್ಥಿಗಳು ಯಾವ ತರ ಸಂಗ್ರಹ ಮಾಡ್ಬೇಕು ಸರ್? ಅಂದ್ರೆ ಇವಾಗ ಒಂದು ಗೊಂದಲ ಇದೆ. ಕರೆಂಟ್ ಅಫೇರ್ಸ್ ಅಂದಾಗ ಏನ್ 6 ತಿಂಗಳು ಕೇಳ್ತಾನೋ, 1 ವರ್ಷದ ಕೇಳ್ತಾನೋ, 1.5 ವರ್ಷದ್ದೇನ ಅಲ್ಲಿಂದ ಇಲ್ಲಿ ತನಕ ಕೇಳ್ತಾನೋ ಅನ್ನೋದು ಒಂದು ಗೊಂದಲ ಇದೆ. ಸೊ ಈಗ ಸಾಮಾನ್ಯವಾಗಿ ಈ ಎಲ್ಲಾ ಎಕ್ಸಾಮ್ಸ್ ಗಳಿಗೆ, ಈ ಬರುವಂತ ಎಕ್ಸಾಮ್ಸ್ ಗಳಿಗೆ ಒಂದು ಎಷ್ಟು ವರ್ಷದಿಂದ ಕರೆಂಟ್ ಅಫೇರ್ಸ್ ಅನ್ನ ವಿದ್ಯಾರ್ಥಿಗಳು ತಯಾರಿ ನಡೆಸಬೇಕು? ಕ್ಲಿಯರ್ 1 ಇಯರ್ ನೀಟಾಗಿ ಕರೆಂಟ್ ಅಫೇರ್ಸ್ 1 ಇಯರ್. 1 ಇಯರ್ ಆದ್ರೆ 1 ಇಯರ್ ಓದ್ಬೇಕಾದ್ರೆ ಲಾಸ್ಟ್ 6 ಮಂತ್ ಇರುತ್ತೆ. ಲಾಸ್ಟ್ ಅದೇ ಈ ಎಕ್ಸಾಮ್, ಇವತ್ತು ಎಕ್ಸಾಮ್ ಇದೆ, ಈ 4 ತಿಂಗಳು 5 ತಿಂಗಳು ಕರೆಂಟ್, 6 ತಿಂಗಳು ಕರೆಂಟ್ ಅಫೇರ್ಸ್ ಇದೆಲ್ಲ, ಅದನ್ನ ಡೆಪ್ತ್ ಆಗಿ ಓದಿ. ಅಂದ್ರೆ ಇವಾಗ 2020 ಜನವರಿಯಿಂದ ಈ ಕಡೆ ಜಾನ್ವರಿಯಿಂದ ಫುಲ್ ಡೆಪ್ತ್ ಆಗಿ ಓದಿ. ಸಣ್ಣ ಟಾಪಿಕ್ ಇಂಪಾರ್ಟೆನ್ಸ್ ಕೊಡಿ. ಆದ್ರೆ ಈ 2025 ಡಿಸೆಂಬರ್, ಅಕ್ಟೋಬರ್, ಸೆಪ್ಟೆಂಬರ್ ಇದೆಲ್ಲ ಅದನ್ನು ಓದ್ಬೇಕು. ಅಲ್ಲಿ ಇಂಪಾರ್ಟೆಂಟ್ ಕೊಡಿ. ಫಾರ್ ಎಕ್ಸಾಂಪಲ್ ನೊಬೆಲ್ ಅವಾರ್ಡ್ ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್, ಅಲ್ಲಿ ಕ್ವಶನ್ ಕೇಳ್ತಾನೆ. ಆ ತರ ಪ್ರೀವಿಯಸ್ ಅಂದ್ರೆ 6 ಮಂತ್ ಎಕ್ಸ್ಕ್ಲೂಸಿವ್ ಆಗಿ, ಇನ್ ರಿಮೈನಿಂಗ್ 6 ಮಂತ್ ಕಾಂಪ್ರಹೆನ್ಸಿವ್ ಆಗಿ, ಅಂದ್ರೆ ಆ ತರ ನೀವು ಓದಿದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ಈಸಿಯಾಗಿ ಕೋಟ್ ಮಾಡ್ಬೋದು. ಬಟ್ 6 ಮಂತ್ ಇದೆಯಲ್ಲ, ಈ 6 ಮಂತ್ ಯಾಕಂದ್ರೆ ಅದು ಎಲ್ಲಾ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಲ್ಲೂ ಇರುತ್ತೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಅಲ್ಲೇ ಬರ್ತವೆ ಅಂತ ಹೇಳ್ಬಿಟ್ಟು ಮೈನರ್ ಕ್ವಶನ್ಸ್ ನ ಹಿಂದಿನ ಬಿಡಕ್ ಆಗಲ್ಲ, ಯಾಕಂದ್ರೆ ಒಂದೊಂದು ಕ್ವಶನ್ ಇಂಪಾರ್ಟೆಂಟ್. ಹಾಗಾಗಿ 6 ಮಂತ್ ಇನ್ಕ್ಲೂಸಿವ್ ಆ ತರ ನೀವು ಓದಿದ್ರೆ ಕರೆಂಟ್ ಅಫೇರ್ಸ್ ಅನ್ನ ಮ್ಯಾಕ್ಸಿಮಮ್ 1 ಇಯರ್ ಕವರ್ ಮಾಡ್ತೀವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ತಪ್ಪು ಮಾಡೋದ್ರ ಮೂಲಕ ಇದನ್ನ ಎಡುತ್ತಾ ಇದ್ದಾರೆ? ಅಂದ್ರೆ ವಿದ್ಯಾರ್ಥಿಗಳು ಪ್ರಿಪೇರ್ ಆಗ್ಲಿಕ್ಕೆ ಯಾವ ತರ ತಪ್ಪು ಮಾಡ್ತಾ ಇದ್ದಾರೆ? ಈಗ ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದಾನೆ ಅಂದ್ರೆ, ತಾವು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಸಂಸ್ಥೆಯಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ಮಾರ್ಗದರ್ಶನದಲ್ಲಿ ಯಶಸ್ವಿಯನ್ನ ಆಗಿದ್ದಾರೆ. ಸೊ ಆ ಯಶಸ್ವಿ ಆದಂತ ವಿದ್ಯಾರ್ಥಿಗಳ ಒಂದು ಅನಿಸಿಕೆಯನ್ನು ನೋಡಿದಾಗ ಮತ್ತು ಯಶಸ್ವಿ ಆಗ್ಲೇ ಇದ್ದದ ವಿದ್ಯಾರ್ಥಿಗಳ ಅನಿಸಿಕೆಯನ್ನು ನೋಡಿದಾಗ ಅವರ ಇಬ್ಬರು ನಡುವೆ ಯಾವ ತರ ತಪ್ಪಿದಾವೆ, ಇವ್ರು ಯಾಕೆ ಯಾವ ತಪ್ಪು ಮಾಡೋದ್ರ ಮೂಲಕ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ಲಿಕ್ಕೆ ಆಗ್ಲಿಲ್ಲ? ಅಂದ್ರೆ ಕಾಮನ್ ಆಗಿ ವಿದ್ಯಾರ್ಥಿಗಳು ಯಾವೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ನಿಮಗ ಬಂದ ಗಮನಿಸಿದ ಪ್ರಕಾರ? ನೋಡಿರೋ ಏನ್ ಸಕ್ಸಸ್ ಆಗಿದಾರಲ್ಲ, ಆ ಸಕ್ಸಸ್ ಆಗಿರೋರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಏನು ಮಾತಾಡೋದು ಕ್ಲಾರಿಟಿ ಇರುತ್ತೆ. ಓಕೆ, ಮೀನ್ಸ್ ಅವ್ರು ಓದಿರೋದು ಏನಿರುತ್ತೆ, ಕ್ಲಾರಿಟಿ ಇರುತ್ತೆ. ಈ ಫೇಲ್ಯೂರ್ ಆಗಿರ್ತಾರಲ್ಲ, ಇವ್ರು ಓದಿಲ್ಲ ಅಂತ ನಾನು ಹೇಳ್ತಿಲ್ಲ, ಇವರು ಓದಿದ್ದಾರೆ, ಆದ್ರೆ ಇವ್ರಿಗೆ ಏನಿಲ್ಲ, ಏನ್ ಓದಿದೀನಿ ಅಂತ ಅವ್ರ ಕ್ಲಾರಿಟಿ ಇಲ್ಲ. ಇದು ತುಂಬಾ ಮೇಜರ್. ಅಂದ್ರೆ ಇಬ್ರು ಓದಿದ್ದಾರೆ, ಇಬ್ರು ಇವನ್ ಅಪಾಯಿಂಟ್ ಆಗಿದ್ದಾನೆ, ಇವನ್ ಅಪಾಯಿಂಟ್ ಆಗಿಲ್ಲ. ಒಂದು ಕೇಳಿ, ತುಂಬಾ ಜನ ನಮ್ಗೆ ಹೇಳೋಂಥದ್ದು ಏನ್ ಗೊತ್ತಾ, ನಂದು 65 ಬಂತು, 66 ಕಟ್ ಆಫ್. 65 ಬಂತು, 66 ಕಟ್ ಆಫ್. ಹಾಗಾಗಿ ಮಿಸ್ ಆಗಿದೆ ಎಷ್ಟು? 1,000 ಒಂದೇ ಮಾರ್ಕ್ಸ್ ಮಿಸ್ ಆಗಿದೆ. ನೀನು ಒಬ್ಬನೆಲ್ಲ ಒಂದೇ ಮಾರ್ಕ್ಸ್ ಮಿಸ್ ಆಗಿರೋದು, 1 ಮಾರ್ಕ್ಸ್ 1000 ಜನ ಮಿಸ್ ಆಗಿದೆ. ಆ 1 ಮಾರ್ಕ್ಸ್ ಜಾಸ್ತಿ ಏನು ನೋಡಿ, ಈ 1 ಮಾರ್ಕ್ಸ್ಗೆ ಜಾಸ್ತಿ ಮೇಲಕ್ಕೆ ಹೋದಷ್ಟು ನಂಬರ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. 2 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಮಿಸ್ ಆದವ್ರು 1000 ಜನ ಆದ್ರೆ, 2 ಮಾರ್ಕ್ಸ್ ಅಲ್ಲಿ ಮಿಸ್ ಆದವರು 3,000 ಜನ, 3 ಮಾರ್ಕ್ಸ್ ಅಲ್ಲಿ ಮಿಸ್ ಆದ್ರೆ 10,000 ಜನ, 4 ಮಾರ್ಕ್ಸ್ ಅಲ್ಲಿ ಮಿಸ್ ಆದರೂ 20,000 ಜನ. ಈ ನಂಬರ್ಸ್ ಏನಾಗುತ್ತೆ ಜಾಸ್ತಿ. ನೀನು 60 ಮಾರ್ಕ್ಸ್ ಎಲ್ಲರೂ ಹೇಳ್ತಾರೆ 60ಕ್ಕೆ ಬರ್ತೀನಿ, 60ಇಂದ ಮುಂದಕ್ಕೆ ಹೋಗಲ್ಲ. ಅಂದ್ರೆ ನೀನು 60 ತೆಗಿಯೋದು ಇಂಪಾರ್ಟೆಂಟ್ ಅಲ್ಲ, 60ಕ್ಕಿಂತ ಮುಂದಕ್ಕೆ ಹೋಗಿ 10 ಮಾರ್ಕ್ಸ್ ತೆಗಿಯೋದಿದೆಯಲ್ಲ, ಅದು ಪಾಯಿಂಟ್ ಆಗುತ್ತೆ. ಆ 10 ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ನೀವು ಕ್ಲಾರಿಟಿ ಇರಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ನಿಮ್ಮ ಓದೋ ಕ್ವಾಲಿಟಿನ ಮತ್ತೆ ಆ ಪ್ರೊಡಕ್ಟಿವಿಟಿನ ಏನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಎಲ್ಲೂ ಗೊಂದಲ ಇರಬಾರ್ದು, ಕ್ಲಾರಿಟಿ ಇರಬೇಕು. ಜೊತೆಗೆ ನಿಮ್ ಬಗ್ಗೆ ನಂಬಿಕೆ ಇರಬೇಕು. ನೋಡಿ, ನಂದೇ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರದ್ದು ಹೆಂಗಾಗುತ್ತೆ. ಆ ಕಾನ್ಫಿಡೆನ್ಸ್ ತುಂಬೋದು ಯಾವುದು, ನಿಮ್ ವರ್ಕ್. ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಆ ಓವರ್ ಕಾನ್ಫಿಡೆನ್ಸ್ ನಿಮ್ಮನ್ನ ಹಾಳು ಮಾಡ್ಬಿಡುತ್ತೆ.
ಆ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೇಕು. ನಾನು ಹೇಳಿದ್ನಲ್ಲ, ನಾನು ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀನಿ, ನಾನು ಯಾವ ಎಕ್ಸಾಮ್ ಕೊಟ್ಟರು ಪಾಸ್ ಮಾಡ್ತೀನಿ ಅಂತ ಇರ್ತಾರೆ. ಅವ್ರು ಯಾವ ಎಕ್ಸಾಮ್ ಪಾಸ್ ಮಾಡಿರಲಿಲ್ಲ. ಓಕೆ. ರೀಸನ್ ಅವ್ರದ್ದೇ ಆದಂತ ಇಲ್ಯೂಷನ್ ಅಲ್ಲಿ ಇರ್ತಾರೆ, ನನಗೆಲ್ಲ ಗೊತ್ತಿದೆ ಅಂತ. ಕೇಳಿದ್ರೆ ಏನು ಹೇಳಲ್ಲ. ಫಸ್ಟ್ ನಿಮ್ಗೆ ಗೊತ್ತಿದೆ. ಇವತ್ತು ನಾನು ಎಕನಾಮಿಕ್ಸ್ ಫ್ಯಾಕಲ್ಟಿ, ನಾನು ಬುಕ್ ಬರೆದಿದ್ದೀನಿ. ಇವತ್ತು ನನಗೆ ಅನಿಸ್ತಿರೋದು ನಾನು ತಿಳ್ಕೊಂಡಿರೋ ಎಕನಾಮಿಕ್ಸ್ ತುಂಬಾ ಕಡಿಮೆನೆ ಅಂತ. ಇನ್ನೂ ತಿಳ್ಕೊಳ್ಳೋದು ಜಾಸ್ತಿ ಇದೆ ಅಂತ. ಆ ಹಸಿವು ನಮ್ಮಲ್ಲಿ ಇರ್ಬೇಕು. ಆ ಹಸಿವು ಎಷ್ಟು ಜನಕ್ಕೆ ಇರುತ್ತೋ ಜೊತೆಗೆ ಓದೋದನ್ನ ಬರ್ಡನ್ ಅಂತ ಫೀಲ್ ಮಾಡ್ತೀವಿ. ಖುಷಿಯಾಗಿ ಓದಿ. ಓದಿದಾಗ ತಲೆನೋವು ಬರ್ತಿದೆ, ನಿಮ್ಗೆ ಅರ್ಥ ಆಗ್ತದೆ. ಓದಿದಾಗ ತುಂಬಾ ಜನ ಓದ್ಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ ಅಂದ್ರೆ ಓದಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆದ್ರೆ ತಲೆನೋವು ಬರೋದಿಲ್ಲ. ನೀವು ಮೆಂತ ಪ್ಲಸ್ ಇಟ್ಕೋಬೇಡಿ. ನೀವು ಫಸ್ಟ್ ಎಂಜಾಯ್ ಮಾಡಿ. ಓದ್ಬೇಕಾದ್ರೆ ಮೊಹಮ್ಮದ್ ಗೋರಿ ಬಗ್ಗೆ ಅದೇನೋ ಮಾಡಿ ಸ್ಟಡಿ ಮಾಡ್ತೀವಿ, ಗಜ್ನಿ ಬಗ್ಗೆ ಸ್ಟಡಿ, ಕ್ಯೂರಿಯಾಸಿಟಿ ಇರ್ಬೇಕು. ವಾಟ್ ನೆಕ್ಸ್ಟ್. ನಾನು ಇವಾಗ ಜಾಗ್ರಫಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಂಗೆ ಗ್ಯಾಲಕ್ಸಿ ಗೊತ್ತೆ, ನನ್ನ ಇಮ್ಯಾಜಿನೇಷನ್ ನನ್ನ ಸುತ್ತಮುತ್ತ ಹಿಂಗಿರುತ್ತೆ. ಆಮೇಲೆ ಅದು ಯೂನಿವರ್ಸ್, ಈ ತರ ಡ್ರಾ ಮಾಡ್ಕೊಂಡು ಮಿನಿಮೈಸ್ ಮಾಡಿ ಲಿಂಕ್ ಮಾಡ್ತಾ ಬರ್ತೇನೆ. ಆ ತರ ಚೈನ್ ಲಿಂಕ್ ಇದೆ ಗೊತ್ತಾ. ಒಂದು ಮರ್ತದ್ರೆ ಇನ್ನೊಂದು ನೆನಪಿಸಿ. ಲಿಂಕ್ ಇದೆಯಲ್ಲ, ಒಂದು ಮರ್ತದ್ರೆ ಇನ್ನೊಂದು ನೆನಪಿಸುತ್ತೆ. ನಾನು ತುಂಬಾ ಡೇಟಾಸ್ ಹೇಳ್ತೀನಿ. ಡೇಟಾ ಹೇಳ್ಬೇಕಾದಾಗ ಯಾವ್ದು ನೆನಪಾಗುತ್ತೆ ಗೊತ್ತಾ, ಲಿಂಕ್. ಒಂದಕ್ಕಿಂತ ಈ ಲಿಂಕ್ ಹಿಂದಿನ ಮರ್ತವ್ರೆ ಮುಂದಿನ ನೆನಪಿಸುತ್ತೆ, ಮುಂದಿನ ಮರ್ತವ್ರೆ ಹಿಂದಿನ ನೆನಪಿಸುತ್ತೆ. ಆ ತರ ಕ್ಲಾರಿಟಿ ಇರಬೇಕು. ಚೈನ್ ಲಿಂಕ್ ಇಟ್ಕೊಂಡೆ ನೀವು ಮಾಡ್ಬೇಕು ಸಬ್ಜೆಕ್ಟ್ಸ್. ಸರ್, ಸಾಕಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಅವರ ಮನೆಯನ್ನು ಬಿಟ್ಟು ದೂರದ ಊರುಗಳಿಗೆ ಬಂದು ಇಲ್ಲೆಲ್ಲ PG ಅದು ಮಾಡಿ ಮತ್ತೆ ಕೋಚಿಂಗ್ ತಗೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಟಡಿಯನ್ನ ಮಾಡ್ತಾ ಇದ್ದಾರೆ ಸರ್. ಸೊ ಈ ತರ ಎಲ್ಲಾ ಕಷ್ಟಗಳನ್ನ ದಾಟಿ ಅವರು ಒಂದು SSLC ಪಡಿಬೇಕಂತ. ಸೊ ಅಂತ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಅಂತಿಮ ಅವ್ರಿಗೆ ಒಂದು ಸಲಹೆಯನ್ನ ನೀಡೋದಾದ್ರೆ ಏನಂತ ನೀಡ್ತಾರೆ ಸರ್? ಇಲ್ಲ, ಏಜ್ ಇದೆಯಲ್ಲ, ಈಗ ಗೊತ್ತಿಲ್ಲದೆ ಈ ಏಜ್ ಒಂಥರ ಕಾಂಪ್ಲಿಕೇಟೆಡ್ ಏಜ್. ಒಂದ್ ಕಡೆ ಮನೆಯಲ್ಲಿ 16-17 ವರ್ಷ ಓದಿರ್ತಾರೆ, ಏನೋ ದುಡಿತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ನೊಂದ್ ಕಡೆ ಆಯ್ತು ಇವಾಗ ಇಮಿಡಿಯೇಟ್ಲಿ ಜಾಬ್ ಹೋಗ್ಬಿಟ್ರೆ ಭವಿಷ್ಯನೇನೆ ಕತ್ಲಾಗ್ಬಿಡತ್ತೆ. ಈ ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಓದ್ಬೇಕು. ಈ ಗೊಂದಲದಲ್ಲೇನೆ ತುಂಬಾ ಜನ ಇದಾಗಿದೆ. ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದು ನಿಮ್ಗೆ ಕ್ಲಾರಿಟಿ ಇರ್ಬೇಕು. ಎಲ್ಲೂ ಟೈಮ್ ವೇಸ್ಟ್ ಮಾಡ್ಬೇಕು. ನೀವು ಕೆಲಸ ಮಾಡ್ಕೊಂಡು ಅಪಾಯಿಂಟ್ ಆಗಿದೆ. ಯಾವ ರೀತಿ ಅಂದ್ರೆ ನೀವು ಯುವರ್ ಸ್ಪೆಂಡಿಂಗ್ ಟೈಮ್, ಕ್ವಾಲಿಟಿ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ನೀನೇನೋ ಇದ್ ಮಾಡ್ತಿರ್ತೀಯ, ಇಲ್ಲ ವಾಕ್ ಮಾಡ್ಬೇಕಾದ್ರೆ ಯಾವ್ದೋ ನೀವು ಆರ್ಟ್ ಕೇಳ್ತಿರ್ತೀಯ, ಇಲ್ಲ ಏನೋ ಅನ್ನಿಸುತ್ತಾರೆ ಏನೋ ವಿಷಯಗಳನ್ನ ತಲೆ ಕೆಡಿಸ್ತಾರೆ. ನೀವು ಸಬ್ಜೆಕ್ಟ್ ನ ಫೋಕಸ್ ಮಾಡಿ ರಿಮೈನಿಂಗ್ ಟೈಮ್ ಕ್ವಾಲಿಟಿ. ಇವಾಗ ವರ್ಕ್ ಮಾಡ್ತೀವಿ, ಯಾರನ್ನ 24 hour ವರ್ಕ್ ಮಾಡಲ್ಲ. ಮ್ಯಾಕ್ಸಿಮಮ್ ವರ್ಕಿಂಗ್ ಶೆಡ್ಯೂಲ್ 8 hours ಇರುತ್ತೆ. 8 hours ಬಿಟ್ರೆ ಇನ್ನೂ ಎಷ್ಟು ಅವರು 24 hour ಅಲ್ಲಿ ಇನ್ನೂ ಮಸ್ತ್ ಎನಫ್ ಟೈಮ್ ಇದೆ ಅಲ್ವಾ? ಬರೀ ಆ ಎನಫ್ ಇನ್ನು 16 hours ಟೈಮ್ ಇದೆಯಲ್ಲ, 16 hours ಅನ್ನ ನೀವ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ಈ ಟೈಮಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಈ ಮೈಂಡ್ ಸೆಟ್ ಅನ್ನ ಬ್ಯಾಲೆನ್ಸ್ ಮಾಡಿ. ಯಾಕೆಂದ್ರೆ ಒಂದ್ ತಿಳ್ಕೊಳ್ಳಿ, ಈ ಏಜ್ ಅಲ್ಲಿ ಪ್ರತಿಯೊಬ್ಬರಿಗೂ ಚಾಲೆಂಜ್, ಪ್ರತಿಯೊಬ್ಬರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಆ ಕಾರಣಕ್ಕೆ ಈ ಒಂದು ಹೋರಾಟದಲ್ಲಿ ಯಾರು ಅದನ್ನ ಎಂಡಕ್ಕೆ ತಗೊಂಡು ಹೋಗ್ತಾರಲ್ಲ ಅವ್ರು ನೀವು ತಿಳ್ಕೊಂಡಂಗೆ ಯಾರು ಪ್ರಾಬ್ಲಮ್ ಇಲ್ಲ, ಇವರು ಎಲ್ಲರಿಗೂ ಪ್ರಾಬ್ಲಮ್. ಯಾರು ಆ ಪ್ರಾಬ್ಲಮ್ ಅನ್ಕೊಂತಾರ ಪ್ರಾಬ್ಲಮ್ ಲೆವೆಲ್ ಹೋಗ್ತಾರೆ. ನಾನ್ ಸೊಲ್ಯೂಷನ್, ನನಗಾಗತ್ತೆ. ಅದೇ ನೀನು ತುಂಬಾ ಹೇಳ್ತಾರೆ. ಬಹುತೇಕ ಪ್ರತಿಭೆಗಳು ಹುಟ್ಟುವಂತದ್ದು ಗುಡಿಸಲಿನಲ್ಲಿ, ಸಾಯುವಂತದ್ದು ಅರಮನೆ. ಯಾವುದು ಪ್ರತಿಭೆ. ಹಾಗಾದ್ರೆ ನೀವೆಲ್ಲವೂ ಅದ್ಭುತವಾದಂತ ಪ್ರತಿಭೆಗಳು. ಈ ಬಡತನ ಕಲಿಸಿದೆಯಲ್ಲ, ಈ ಜಂಜಾಟಗಳು ಕಲಿಸಿದೆಯಲ್ಲ, ಆ ಜಂಜಾಟಗಳು ನಿಮ್ಗೆ ಯಾವ ಯೂನಿವರ್ಸಿಟಿನ ಕಲಿಸಲ್ಲ. ಅವುಗಳನ್ನ ರೆಸ್ಪೆಕ್ಟ್ ಮಾಡಿ, ಅವುಗಳನ್ನ ಅಕ್ಸೆಪ್ಟ್ ಮಾಡಿ ಆನೆಸ್ಟ್ ಪ್ರಿಪೇರ್ ಆದ್ರೆ 100% ನೀವು ಏನಾಗ್ತೀರಿ ಅಪಾಯಿಂಟ್. ಮೈ ವಿಶ್ ನೀವೆಲ್ಲರಿಗೂ ಒಳ್ಳೇದ. ನನ್ನ ಎಕ್ಸಾಮ್ ಟೈಮಲ್ಲಿ ಯಾರಿಗೂ ವಿಶ್ ಮಾಡೋದು, ಯಾಕಂದ್ರೆ ಆ ಟೈಮಲ್ಲಿ ವಿಶ್ ಮಾಡಿದ್ರೆ ನನ್ನ ವಿಷಯ ಬೆಲೆ ಇರುತ್ತೆ. ನಾನು ಬಿಗಿನಿಂಗ್ ಪ್ರಿಪೇರ್ ಆಗಿ ಫಸ್ಟ್ ಬರ್ತಾರಲ್ಲ, ನಾನು ಫಸ್ಟ್ ನಿಮ್ಗೆ ಆಲ್ ದ ಬೆಸ್ಟ್ ಹೇಳಿ ಆ ಕಾರಣಕ್ಕೆ ನೀವು ಪ್ರಿಪೇರ್ ಆಗಿ. ಯಾಕಂದ್ರೆ ನಾನು ಎಕ್ಸಾಮ್ ಡೇನಲ್ಲಿ ಹೋಗಿ ಆಲ್ ದ ಬೆಸ್ಟ್ ಅಂದ್ರೆ ಏನ್ ಬೆಸ್ಟ್ ಆಗುತ್ತೆ. ಹಾಗಾದ್ರೆ ನೀವು ಆಲ್ ದ ಬೆಸ್ಟ್ ಹೇಳ್ಬೇಕಾಗಿರೋದು ನಿಮ್ಗೆ ಎಕ್ಸಾಮ್ ದಿನ ಅಲ್ಲ, ಈಚ್ ಡೇ ಆಲ್ ದ ಬೆಸ್ಟ್ ಹೇಳ್ಕೊಂಡು ಪ್ರಿಪೇರ್ ಆಗಿ. 100% ನಿಮ್ ಪೇರೆಂಟ್ಸ್ಗೆ ಇನ್ನೂ ಜಸ್ಟಿಸ್ ಆಗ್ಬಿಡ್ತೀವಿ. ಒಳ್ಳೇದಾಗಿ ಎಲ್ಲರಿಗೂ. ಇದೇ ಜೊತೆಗೆ ನೀವೆಲ್ಲರೂ ಕ್ಲಾರಿಟಿ ಇರ್ಲಿ. ಈ 2 ವರ್ಷದಲ್ಲಿ ನೀವು ಅಪಾಯಿಂಟ್ ಆಗಿಲ್ಲ ಅಂದ್ರೆ ಮತ್ತೆ 5 ವರ್ಷ ಅಪಾಯಿಂಟ್ ಆಗಿ. ಯಾಕೆಂದ್ರೆ ಹೊಸದಾಗಿ ಎಲೆಕ್ಷನ್ ಬರುತ್ತೆ,
ಮತ್ತೆ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ, ಫೈನಾನ್ಷಿಯಲ್ ಏನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನೋಟಿಫಿಕೇಶನ್ ಆಗಲ್ಲ, ಮತ್ತೆ ಒಂದ್ 4-5 ವರ್ಷ ಗ್ಯಾಪ್ ಆಗುತ್ತೆ. ನೀವು ಮಳೆ ಬರುತ್ತೆ ಅಂತ ಕಾಯೋದ್ರ ಬದಲು ಮಳೆ ಬಂದಾಗ ಬಿತ್ತನೆ ಮಾಡ್ಬೇಕು. ಇಟ್ ಈಸ್ ರೈಟ್ ಟೈಮ್. ಓಕೆ. ಮಳೆ ಬಂದಿದೆ, ಈ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಬಿತ್ತನೆ ಮಾಡಿ ಬೆಳೆ ತೆಗಿಬೇಕೇ ಹೊರತು ಮಳೆ ಯಾವತ್ತೋ ಬರುತ್ತೆ ಅವಾಗ ಬಿತ್ತನೆ ಮಾಡೋಣ ಅಂತ ಕಾಯ್ತಾ ಕೂತ್ಕೊಂಡ್ರೆ ಬರಗಾಲನೇ ಬರ್ಬೋದು. ಆ ಬರಗಾಲ ಇವಾಗ ಮಳೆ ಚೆನ್ನಾಗಿ ಬರ್ತಿದೆ, ಒಳ್ಳೆ ಫಸಲನ್ನು ತಗೊಳ್ಳಿ, ಒಳ್ಳೆ ಫಸಲನ್ನ ನೀವು ಅನುಭವಿಸಿ, ಒಳ್ಳೇದ. ಇದುವರೆಗೂ ಅತ್ಯಮೂಲ್ಯವನ್ನ ಸಮಯವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದಂತ ಶ್ರೀಯುತ ಕೃಷ್ಣಮೂರ್ತಿ ಗರ್ನಿ ಸರ್ ಅವರಿಗೆ ಸಂಸ್ಥೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ನಮಸ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿದ್ಯಾರ್ಥಿಗಳೇ, ಇದುವರೆಗೂ ಶ್ರೀಯುತ ಕೃಷ್ಣಮೂರ್ತಿ ಗರ್ನಿ ಸರ್ ಅವರು ತಮಗೆ ಮಾರ್ಗದರ್ಶನವನ್ನ ನೀಡಿದ್ರು. ಅವರ ಒಂದು ಮಾತುಗಳು ತಮಗೆ ಸ್ಫೂರ್ತಿದಾಯಕವಾಗಿ ತಮ್ಮ ಯಶಸ್ವಿಗೆ ಕಾರಣ ಆಗುತ್ತೆ ಅಂತ ತಿಳಿಸ್ತಾ, ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಬಿ ವಿಜ್ಡಮ್ ಸಂಸ್ಥೆಯನ್ನ ಫಾಲೋ ಮಾಡೋದ್ರ ಮೂಲಕ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಗೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.